ಕೃಷಿ ಕಂಕಣ. ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಹಾಸನ. ಆಲಿಸಿ ಕೃಷಿ ಕಂಕಣ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಪೋಷಕಾಂಶಗಳ ಬಳಕೆ ಈ ಕುರಿತಂತಹ ವಿಚಾರಗಳನ್ನು ಪ್ರಸಾರ ಮಾಡ್ತಿದ್ದೇವೆ. ತಮ್ಮೆಲ್ಲರಿಗೂ ತಿಳಿದ ಹಾಗೆ ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಯಾವುದೇ ಬೆಳೆಗಳನ್ನು ಸಾಗುವಳಿ ಮಾಡಬೇಕು ಅನ್ನೋದಾದರೆ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಪೋಷಕಾಂಶಗಳು. ಪೋಷಕಾಂಶಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಪೂರೈಕೆ ಮಾಡಲೇ ಇಲ್ಲ ಅಂತಾದಾಗ ನಮ್ಮ ಬೆಳೆ ಉತ್ತಮವಾದ ರೀತಿಯಲ್ಲಿ ಬರಲ್ಲ, ಹಾಗೆಯೇ ಭೂಮಿ ಕೂಡ ಬರಡಾಗುತ್ತೆ. ಈ ನಿಟ್ಟಿನಲ್ಲಿ ಪೋಷಕಾಂಶಗಳನ್ನ ನಾವು ಯಾತಕ್ಕೋಸ್ಕರ ಪೂರೈಕೆ ಮಾಡಬೇಕಾಗತ್ತೆ, ಎಷ್ಟರ ಮಟ್ಟಿಗೆ ಬಳಸಬೇಕಾಗತ್ತೆ, ಇವುಗಳ ಮಹತ್ವ ಏನು, ಈ ಕುರಿತಂತಹ ವಿಚಾರಗಳನ್ನು ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಿದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡೋದು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಸಕಲೇಶಪುರದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ UM ಪ್ರಕಾಶ್ ಕುಮಾರ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸಹಜವಾಗಿ ನಾವು ಯಾವುದೇ ಕೃಷಿ ಬೆಳೆಯನ್ನು ಸಾಗುವಳಿ ಮಾಡಬೇಕು ಅಂದಾಗ ಮಣ್ಣು ಬಹಳ ಮುಖ್ಯ ಆಗುತ್ತೆ. ಮಣ್ಣಿನಲ್ಲಿ ಪೋಷಕಾಂಶ ಇದ್ದರೆ ಮಾತ್ರ ನಾವು ಉತ್ತಮವಾದಂತಹ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಮ್ಮ ಭೂಮಿಗೆ ಪೋಷಕಾಂಶಗಳ ಮಹತ್ವ ಎಷ್ಟು ಅನ್ನೋ ವಿಚಾರವನ್ನು ತಿಳಿಸ್ಕೊಡಿ ಸರ್. ಪೋಷಕಾಂಶಗಳು ಎಲ್ಲ ಒಂದು ಜೀವಿಗಳಿಗೂ ಕೂಡ ಅತ್ಯಗತ್ಯ. ಹೌದು. ಅದು ಮನುಷ್ಯ ಇರಲಿ, ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಗಿಡ ಮರ ಇರಲಿ, ಪ್ರತಿಯೊಂದು ಜೀವಿಗಳಿಗೂ ಕೂಡ ಪೋಷಕಾಂಶ ಒಂದು ಆಧಾರ. ಈ ಪೋಷಕಾಂಶಕ್ಕೆ ಮೂಲ ಆಧಾರ ಅಂದರೆ ಭೂಮಿ, ಮಣ್ಣು. ನಾವು ರಾಸಾಯನಿಕ ಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೇವೆ, ಪೀರಿಯಾಡಿಕ್ ಟೇಬಲ್ ಅಂತ ಹೇಳಿ. ಸುಮಾರು 120 ಎಲಿಮೆಂಟ್ಸ್ ಏನು ಭೂಮಿಯಿಂದ ಲಭ್ಯವಾಗುತ್ತೆ, ಆ ಎಲ್ಲ ಎಲಿಮೆಂಟ್ಸ್ ಕೂಡ ನಾನಾ ರೂಪದಲ್ಲಿ ಗಿಡ ಮರಗಳಿಗೆ, ಮನುಷ್ಯನಿಗೆ ಈ ರೀತಿ ಅನೇಕ ಬಗೆಯಲ್ಲಿ ಉಪಯುಕ್ತ ಆಗ್ತವೆ. ಆ 120 ಎಲಿಮೆಂಟ್ಸ್ ಅಲ್ಲಿ ಗಿಡಗಳಿಗೆ ಪೂರಕವಾದ ಎಲಿಮೆಂಟ್ಸ್ ನಾವಿಲ್ಲಿ ಮಾತಾಡಬೇಕಾದ್ರೆ ಎಷ್ಟು ಅವಶ್ಯಕತೆ ಏನು ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಒಂದು ಜೀವಿ ತನ್ನ ಶಾರೀರಿಕ ಪ್ರಕ್ರಿಯೆಯಲ್ಲಿ ಮರಗಿಡಗಳು ಈ ಪೋಷಕಾಂಶಗಳನ್ನ ಬಳಸ್ತವೆ. ಅಂದ್ರೆ ಗಿಡಗಳು ಆಹಾರ ಉತ್ಪತ್ತಿ ಮಾಡತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಏನು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಅಂತ ಹೇಳ್ತೀವಿ, ಆವಾಗ ವಾತಾವರಣದಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡು ಮತ್ತು ನೀರಿನ ಸಮ್ಮಿಲನದೊಂದಿಗೆ ಮತ್ತು ಬೆಳಕಿನ ಆಧಾರವಾಗಿ ಈ ಒಂದು ನ್ಯೂಟ್ರಿಷನ್ನ ಬಳಸ್ಕೊಂಡು ತನ್ನ ಆಹಾರ ಉತ್ಪತ್ತಿ ಮಾಡಿ ಜೀವನವನ್ನು ಪರಿಪೂರ್ಣಗೊಳಿಸುತ್ತೆ. ಹಾಗಾಗಿ ಅದರ ಜೀವನದ ಎಲ್ಲ ಕ್ರಿಯೆಗಳಿಗೆ ಈ ಒಂದು ಪೋಷಕಾಂಶಗಳು ಅತ್ಯಗತ್ಯ. ತಾವು ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ರಿ, ಬಹಳ ಪ್ರಮುಖವಾಗಿ ಯಾವುದೇ ಒಂದು ಉತ್ಪನ್ನ, ಬೆಳೆ ಅಥವಾ ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯರಿಗೂ ಕೂಡ ಈ ಪೋಷಕಾಂಶ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತ ಹೇಳಿ ಸೂಕ್ಷ್ಮವಾಗಿ ತಿಳಿಸಿದ್ರಿ. ಈಗ ನಾವು ಈ ಪೋಷಕಾಂಶಗಳ ಮಹತ್ವದ ಮುಂದುವರಿದ ಹಂತವನ್ನು ನೋಡ್ತಾ ಹೋದಾಗ ಸಾಕಷ್ಟು ರೀತಿಯ ಪೋಷಕಾಂಶಗಳಿದೆ ಸರ್. ಹಾಗಾಗಿ ಈ ಪೋಷಕಾಂಶಗಳಲ್ಲಿ ಎಷ್ಟು ರೀತಿಗಳಿದೆ ಆ ಕುರಿತಂತೆ ವಿಚಾರಗಳನ್ನು ತಿಳಿಸ್ಕೊಡಿ. ಪೋಷಕಾಂಶಗಳು ನಾನು ಈಗಾಗಲೇ ಹೇಳಿದಾಗೆ 120 ಎಲಿಮೆಂಟ್ಸ್ಗಳಲ್ಲಿ ನಮ್ಮ ಸಸ್ಯಗಳಿಗೆ 19 ಪೋಷಕಾಂಶಗಳು ಅತ್ಯಗತ್ಯವಾಗಿದೆ. ನಾವು ಫಿಸಿಯೋಲಾಜಿಕಲಿ ಸಸ್ಯ ಶರೀರ ಕ್ರಿಯಾಶಾಸ್ತ್ರ ಪ್ರಕಾರ 19 ಬೇರೆ ಬೇರೆ ಪೋಷಕಾಂಶಗಳು ಆಧಾರ ಅಂತ ಹೇಳ್ತೇವೆ. ಮತ್ತೆ ಪೋಷಕಾಂಶಗಳು ಎಲ್ಲಿಂದಲೂ ಬರಲ್ಲ, ಇದು ಮಣ್ಣಿಂದ ಹೇಗೆ ಬರುತ್ತೋ ಮತ್ತೆ ಗಿಡ ಮರಗಳಿಗೆ ಬಂದು ಅಥವಾ ಪ್ರಾಣಿಗಳು ಆ ಗಿಡ ಮರ ಹುಲ್ಲನ್ನು ತಿಂದಾಗ ಮತ್ತೆ ಅವು ಸತ್ತಾಗ ಅಥವಾ ಮರಗಳು ಸತ್ತಾಗ ಮತ್ತೆ ಭೂಮಿಗೆ ರೀಸೈಕಲ್ ಆಗಿ ಹೋಗ್ತಾ ಇರ್ತವೆ. ಇದರಲ್ಲಿ ನಮಗೆ 19 ಪೋಷಕಾಂಶಗಳು ಮುಖ್ಯ. ನಾವು ಪೋಷಕಾಂಶಗಳನ್ನ ವಿಂಗಡಣೆ ಕೂಡ ಮಾಡ್ತೇವೆ. ಅದರಲ್ಲಿ ಕೆಲವೊಂದು ಪೋಷಕಾಂಶಗಳು ನಮಗೆ ನೇರವಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರಿನ ಮುಖಾಂತರ ಸಿಗ್ತವೆ. ಅದನ್ನು ನಾವು CH2 ಅಂತ, ಹೈಡ್ರೋಜನ್, ಕಾರ್ಬನ್ ಮತ್ತೆ ಆಕ್ಸಿಜನ್ ಅಂತ ಕರಿತೇವೆ. ಮತ್ತೆ ಮಣ್ಣಿಂದ ಸಿಗ್ತಕ್ಕಂಥ ಪೋಷಕಾಂಶಗಳಲ್ಲಿ ನಾವು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೇವೆ, ಅಂದ್ರೆ ಪ್ರಮುಖ ಪೋಷಕಾಂಶಗಳು ಅಂತ ಕರಿತೇವೆ. ಅದರಲ್ಲಿ ಸಾರಜನಕ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್, ಸಲ್ಫರ್ ಮತ್ತೆ ಸಿಲಿಕಾನ್ ಅಂತ ಕರಿತೇವೆ. ಇನ್ನು ಕೆಲವನ್ನ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೇವೆ, ಲಘು ಪೋಷಕಾಂಶ ಅಥವಾ ಸೂಕ್ಷ್ಮ ಪೋಷಕಾಂಶಗಳು ಅಂತ ಹೇಳಿ. ಅವು ಕ್ಲೋರಿನ್, ಐರನ್, ಬೋರಾನ್, ಮ್ಯಾಂಗನೀಸ್, ಸೋಡಿಯಂ, ಜಿಂಕ್, ಕಾಫರ್, ನಿಕ್ಕಲ್ ಆ್ಯಂಡ್ ಮಾಲಿಬ್ಡಿನಮ್ ಅಂತಕ್ಕಂಥ ಇಷ್ಟು ಪೋಷಕಾಂಶಗಳು ನಾವು ಲಘು ಪೋಷಕಾಂಶ ಅಥವಾ ಸೂಕ್ಷ್ಮ ಪೋಷಕಾಂಶ ಅಂತ ಕರಿತೇವೆ. ಈಗ ತಾವು 19 ಪೋಷಕಾಂಶಗಳು ಇರುತ್ತೆ ನಮ್ಮ ಮಣ್ಣಿನಲ್ಲಿ ಅನ್ನೋ ವಿಚಾರವನ್ನು ತಿಳಿಸಿದ್ರಿ. ಯಾಕೆ ಇವುಗಳು ಇಷ್ಟೊಂದು ಮಹತ್ವವನ್ನು ಪಡ್ಕೊಂಡಿದೆ, ಮತ್ತು ಇದು ಯಾತಕ್ಕೋಸ್ಕರ ಈ ರೀತಿ 2 ವಿಂಗಡಣೆಗಳನ್ನ ಮಾಡ್ಕೊಳ್ತೇವೆ, ಮತ್ತು ಇವುಗಳ ಒಂದು ಮಹತ್ವವನ್ನು ತಿಳಿಸಿ. ಒಳ್ಳೆ ಪ್ರಶ್ನೆ.
ಈಗ ನಮಗೆ ಪ್ರಮುಖ ಅಂದ ತಕ್ಷಣವೇ ನಮಗೆ ಮಾರ್ಕೆಟಲ್ಲಿ ಲಭ್ಯ ಇರತಕ್ಕಂಥ ಮೇನ್ ಪೋಷಕಾಂಶಗಳು ಪ್ರಮುಖನ, ಅಥವಾ ನಮ್ಮ ಮಾರ್ಕೆಟಲ್ಲಿ ನಾವು ಕಾಣ್ತೇವೆ NPK ಗೊಬ್ಬರ ಅಂತ ಹೇಳಿ, ಅದಕ್ಕೋಸ್ಕರ ಅದು ಜಾಸ್ತಿ ಪ್ರಮಾಣದಲ್ಲಿ ಸಿಗ್ತಾ ಇದೆ, ಅದಕ್ಕೋಸ್ಕರ ಪ್ರಮುಖ ಗೊಬ್ಬರ ಅಂತಲ್ಲ, ಈ ರೀತಿ ಕ್ವಶನ್ ಆಗುತ್ತೆ. ಲಘು ಪೋಷಕಾಂಶ ಅಂದ್ರೆ ಸಣ್ಣ ಸಣ್ಣ ಪ್ಯಾಕೆಟ್ಗಳಲ್ಲಿ ಸಿಗ್ತವೆ, ಅದಕ್ಕೋಸ್ಕರ ಇದು ಪ್ರಮುಖ ಅಲ್ಲ ಅಥವಾ ಕಡಿಮೆ ಸೂಕ್ಷ್ಮ ಪೋಷಕಾಂಶ ಅಂತಲ್ಲ ಅಂತಕ್ಕಂಥದ್ದು ಗೊಂದಲ ಬರುತ್ತೆ. ಇದು ಮಾರ್ಕೆಟಲ್ಲಿ ಲಭ್ಯ ಇರತಕ್ಕಂಥದ್ದು ಮೇಲೆ ಡಿಪೆಂಡ್ ಆಗಿಲ್ಲ. ಸಸ್ಯ ತನ್ನ ಶಾರೀರಿಕ ಕ್ರಿಯೆಗೆ ಯಾವೆಲ್ಲ ಪೋಷಕಾಂಶಗಳನ್ನ ಅತಿ ಹೆಚ್ಚಾಗಿ ಭೂಮಿಯಿಂದ ತಗೊಂಡು ಬಳಸ್ಕೊಳ್ಳುತ್ತಲ್ಲ, ಅದನ್ನ ನಾವು ಪ್ರಮುಖ ಪೋಷಕಾಂಶ ಅಂತ ಕರಿತೇವೆ. ಸಸ್ಯ ಯಾವೆಲ್ಲ ಪೋಷಕಾಂಶಗಳನ್ನ ಕಡಿಮೆ ಪ್ರಮಾಣದಲ್ಲಿ ಭೂಮಿಯಿಂದ ತಗೊಂಡು ಕಡಿಮೆ ಪ್ರಮಾಣದಲ್ಲಿ ಬಳಸ್ಕೊಳ್ಳುತ್ತೆ, ಅವನ್ನ ನಾವು ಈ ಲಘು ಪೋಷಕಾಂಶ ಅಥವಾ ಸೂಕ್ಷ್ಮ ಪೋಷಕಾಂಶ ಅಂತ ಕರಿತೇವೆ. ತಾವು ಈಗ ಪೋಷಕಾಂಶಗಳ ಕುರಿತಂತೆ ವಿಚಾರಗಳನ್ನ ತಿಳಿಸ್ಕೊಟ್ರಿ, ಯಾವುದೆಲ್ಲ ಪೋಷಕಾಂಶಗಳಿದೆ ಅಂತ ಹೇಳಿ. ಇವುಗಳ ಒಂದು ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಅಂದರೆ ಇದು ಯಾವ ರೀತಿ ನಮ್ಮ ಸಸ್ಯಗಳಿಗೆ, ಗಿಡಗಳಿಗೆ ಮತ್ತು ನಾವು ಬೆಳೆದಂಥ ಬೆಳೆಗಳಿಗೆ ಯಾವ ರೀತಿ ಇವುಗಳ ಪ್ರಕ್ರಿಯೆ ಇರುತ್ತೆ ಅನ್ನೋ ವಿಚಾರವನ್ನು ತಿಳಿಸ್ಕೊಡಿ. ಈಗ ಬಹಳ ಮುಖ್ಯ ಅಂತಂದ್ರೆ ಇವು ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಒಂದು ಭಾಗಿಯಾಗಿದ್ದಾವೆ. ಈ ಉದಾಹರಣೆ ನಾವು ಕ್ಲೋರೋಫಿಲ್ ಅಂತ ಕರಿತೇವೆ, ಪತ್ರ ಹರಿತ್ತು ಅಂತ ಏನು ಕನ್ನಡದಲ್ಲಿ ಕರಿತೇವೆ. ಅದರಲ್ಲಿ ನಾವು ತಗೊಂಡ್ರೆ ಈ ಒಂದು ಪೋಷಕಾಂಶದ ಕಾಂಬಿನೇಷನ್ಸು ಸುಮಾರು ನಮಗೆ ಅದರಲ್ಲಿ ಸಿಗುತ್ತೆ. ಅಂದರೆ ಈ ಒಂದು ಕ್ಲೋರೋಫಿಲ್ ಮಾಲಿಕ್ಯೂಲ್ ಅಂತ ತಗೊಂಡ ತಕ್ಷಣವೇ ಅದರಲ್ಲಿ ಮೆಗ್ನೀಷಿಯಮ್ ಇರುತ್ತೆ, ನೈಟ್ರೋಜನ್ ಇರುತ್ತೆ, ಕಾರ್ಬನ್ ಇರುತ್ತೆ. ಈ ರೀತಿ ಅಂಶಗಳು ಆ ಒಂದು ಕೆಮಿಕಲ್ನಲ್ಲಿ, ಸ್ಟ್ರಕ್ಚರ್ನಲ್ಲಿ ಇನ್ಕ್ಲೂಡ್ ಆಗುತ್ತೆ ಪ್ರಮುಖ ಸಸ್ಯದ ಭಾಗಗಳಲ್ಲಿ. ಆಮೇಲೆ ನಾವು ಪ್ರೋಟೀನ್ ಅಂತ ಏನು ಕರಿತೇವಲ್ಲ, ನಾವು ನಿತ್ಯ ಸಸ್ಯಗಳಿಂದ ತಗೊಳ್ತೀವಲ್ಲ ಪ್ರೋಟೀನ್ ಅಂಶಗಳನ್ನ, ಆ ಪ್ರೋಟೀನು ಅಮಿನೋ ಆಸಿಡ್ಸ್ ಇಂದ ಮಾಡಲ್ಪಟ್ಟಿರುತ್ತೆ, ಚೈನಿಂದ. ಅಮಿನೋ ಆಸಿಡ್ಸ್ ಅಂತ ತಗೊಂಡ ತಕ್ಷಣವೇ ಮತ್ತೆ ಆ ಚೈನ್ಗಳಲ್ಲಿ ಕಾರ್ಬನ್ನು, ನೈಟ್ರೋಜನ್ನು, ಹೈಡ್ರೋಜನ್ನು, ಈ ರೀತಿ ಅನೇಕ ಈ ಒಂದು ಪೋಷಕಾಂಶಗಳು ಅದರ ಕ್ರಿಯೆಯಲ್ಲಿ ತೊಡಗಿರ್ತವೆ. ಮತ್ತೆ ನಾವು ಸೆಲ್ ವಾಲ್ ಅಂತ ಏನು ಕರಿತೇವೆ, ಸಸ್ಯದ ಕೋಶ ಇರುತ್ತಲ್ಲ, ಅಲ್ಲೂ ಕೂಡ ಈ ಒಂದು ಪೋಷಕಾಂಶಗಳ ಒಂದು ಅಂಶಗಳು ಸೇರ್ಪಡೆಗೊಂಡೇ ಆ ಒಂದು ಚೈನು ಅಥವಾ ಒಂದು ಸ್ಟ್ರಕ್ಚರ್ ಮಾಡಲ್ಪಟ್ಟಿರುತ್ತೆ. ಇನ್ನು ನಾವು DNA ಅಂತ ಏನು ಕರಿತೇವೆ, ಅಲ್ಲೂ ಕೂಡ ಇದು ನೈಟ್ರೋಜನ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಈ ರೀತಿ ಮಾಲಿಕ್ಯೂಲ್ ಇರ್ತವೆ. ಮತ್ತೆ ನಾವು ಎನರ್ಜಿ ಕೊಡ್ತಕ್ಕಂಥ ಅಥವಾ ನಾವೇನು ಶಕ್ತಿ ತುಂಬತಕ್ಕಂಥ ಕಣಗಳಲ್ಲೂ ಕೂಡ ಈ ಪೋಷಕಾಂಶಗಳ ಮಾಲಿಕ್ಯೂಲ್ ಇರುತ್ತೆ, ಈ ಕಣಗಳಿರುತ್ತೆ. ಮತ್ತೆ ಅನೇಕ ಶಾರೀರಿಕ ಪ್ರಕ್ರಿಯೆಗಳು ಗಿಡದಲ್ಲಿ ನಡೆಯುತ್ತೆ, ಅದರಲ್ಲೆಲ್ಲೂ ಕೂಡ ಈ ಪೋಷಕಾಂಶಗಳ ಮಹತ್ವ ಇರುತ್ತೆ. ಈ ಪೋಷಕಾಂಶಗಳು ಶಾರೀರಿಕ ಮಹತ್ವ ಇರೋದ್ರಿಂದ ಒಂದು ವೇಳೆ ಈ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಇರಲಿಲ್ಲ ಅಂತಂದ್ರೆ ಸಸ್ಯ ತನ್ನ ಲೈಫ್ ಸೈಕಲ್ನ, ಆ ಒಂದು ಏನು ಜೀವಿತಾವಧಿಯನ್ನ ಪೂರ್ಣಗೊಳಿಸೋದಕ್ಕಾಗೋದಿಲ್ಲ. ಒಂದ್ ವೇಳೆ ಪೂರ್ಣಗೊಳಿಸಿದ್ರೂ ಕೂಡ ಅದು ಸರಿ ಪ್ರಮಾಣದಲ್ಲಿ ಅಥವಾ ಒಂದು ಆರೋಗ್ಯಪೂರ್ಣ ಸಸ್ಯವಾಗಿ ಬೆಳೆದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಎಲ್ಲ ಪೋಷಕಾಂಶಗಳು ನಾನಾ ರೀತಿಯಲ್ಲಿ ಸಸ್ಯದ ಶಾರೀರಿಕ ಕ್ರಿಯೆಗಳಲ್ಲಿ ಭಾಗಿಯಾಗಿರುತ್ತವೆ. ಬಹಳ ವಿವರವಾಗಿ ವಿಚಾರಗಳನ್ನ ತಿಳಿಸಿದೆ ಸರ್. ಈಗ ಪ್ರಮುಖ ಹಂತ ಅಂತಂತಂದರೆ ಈ ಪೋಷಕಾಂಶಗಳನ್ನು ನಾವು ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದು. ಯಾಕೆಂತಂದರೆ ನಾವೀಗ ಮಣ್ಣು ಪರೀಕ್ಷೆಯ ಆಧಾರವನ್ನು ಇಟ್ಕೊಂಡು ನಮ್ಮ ಕೃಷಿ ಭೂಮಿಗೆ ಪೋಷಕಾಂಶಗಳನ್ನ ಪೂರೈಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಕೃಷಿ ಭೂಮಿಗೆ ಯಾವೆಲ್ಲ ರೀತಿಯಲ್ಲಿ ಈ ಪೋಷಕಾಂಶಗಳನ್ನು ಬಳಸಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡಿ. ಕೃಷಿ ಭೂಮಿ ಅಂದ ತಕ್ಷಣನೇ ಇವಾಗ ನಾವು ಉದಾಹರಣೆ ಒಂದು ಭತ್ತ ಅಂತ ಹೇಳ್ತೇವೆ. ನಮಗೆ ಪ್ರತಿ ಒಂದು ಸಸ್ಯ ತನ್ನ ಜೀವಿತಾವಧಿನ ಪೂರೈಕೆ ಮಾಡೋದಕ್ಕೆ ಯಾವ ಪ್ರಮಾಣದಲ್ಲಿ ಪ್ರಮುಖ ಪೋಷಕಾಂಶ ಅಗತ್ಯ ಇದೆ, ಯಾವ ಪ್ರಮಾಣದಲ್ಲಿ ಲಘು ಪೋಷಕಾಂಶಗಳ ಅಗತ್ಯ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಪ್ರತಿ ಒಂದು ಬೆಳೆಗೂ ಕೂಡ, ಇನ್ಫ್ಯಾಕ್ಟ್ ಒಂದು ಕಳೆಗೂ ಕೂಡ ಈ ಎಲ್ಲ ಪೋಷಕಾಂಶಗಳು ಬೇಕೇ ಬೇಕು. ಒಂದು ಉತ್ಕೃಷ್ಟವಾಗಿ ಬೆಳೆಯೋದಕ್ಕೆ ಒಂದು ಗರಿಷ್ಠ ಮಟ್ಟದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಬೇಕು ಅಂತಕ್ಕಂಥದ್ದನ್ನು ನಾವು ಕರಿತೇವೆ. ಉದಾಹರಣೆ ಭತ್ತ ತಗೊಂಡ್ರೆ 40-20-20 ಪ್ರಮಾಣದಲ್ಲಿ, ಅಂದರೆ 40 kg ಸಾರಜನಕ, 20 kg ರಂಜಕ, 20 kg ಪೊಟ್ಯಾಶ್ ಪ್ರಮಾಣದಲ್ಲಿ ಪೂರೈಕೆನ ಮಾಡಬೇಕಾಗುತ್ತೆ ಅಂತ ಕರಿತೇವೆ. ಅಂದರೆ ಇದನ್ನ ನಮಗೆ ಪೋಷಕಾಂಶಗಳು ಯಾವ್ಯಾವ ರೀತಿಯಲ್ಲಿ ನಮಗೆ ಲಭ್ಯ ಇದೆ ಅಂತಂದರೆ ಯೂರಿಯಾ, DAP, MOP, SSP, TSP, ರಾಕ್ ಫಾಸ್ಫೇಟು, ಮತ್ತು ಕಾಂಪ್ಲೆಕ್ಸ್ ಗೊಬ್ಬರಗಳಾಗಿ 15-ಆಲ್, 16-ಆಲ್, 17-ಆಲ್, 19-ಆಲ್, 10-26-26, 12-32-16, 20-20-0-13, 15-15-15-09, 9-24-24, 8-21-21, ಈ ರೀತಿ ಗ್ರೇಡ್ ಇರತಕ್ಕಂಥ NPK ಅಂಶ ಇರತಕ್ಕಂಥ ರಸಗೊಬ್ಬರಗಳು ಮಾರ್ಕೆಟ್ನಲ್ಲಿ ನಮಗೆ ಲಭ್ಯವಾಗ್ತವೆ. ಇದರಲ್ಲಿ ನಾವು ಬಹುತೇಕವಾಗಿ ಸ್ಟ್ರೈಟ್ ಫರ್ಟಿಲೈಸರ್ ಅಂತ ನೇರ ರಸಗೊಬ್ಬರ ಒದಗಿಸ್ತಕ್ಕಂಥ ಯೂರಿಯಾ, DAP ಮತ್ತು ಪೊಟ್ಯಾಶ್ ಗೊಬ್ಬರ ತಗೊಂಡ್ರೆ ಅದರಲ್ಲಿ ಎಷ್ಟು ಪ್ರಮಾಣ ಇದೆ ಮತ್ತು ಸಸ್ಯಕ್ಕೆ ಎಷ್ಟು ಪ್ರಮಾಣ ಈ ಸಾರಜನಕ, ರಂಜಕ, ಪೊಟ್ಯಾಶ್ ಬೇಕು ಅಂತಕ್ಕಂಥದ್ದು ಮುಖ್ಯ. ಈಗ 40-20-20 ಪ್ರಮಾಣ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ನ ಒಂದು ಭತ್ತದ ಬೆಳೆಗೆ
ಪೂರೈಕೆ ಮಾಡಬೇಕು ಅನ್ನೋದಾದ್ರೆ, ನೇರ ಗೊಬ್ಬರನ ನಾವು ಬಳಕೆ ಮಾಡ್ತೀವಿ ಅನ್ನೋದಾದ್ರೆ ಅಲ್ಲಿ ಯೂರಿಯಾ ಗೊಬ್ಬರದಲ್ಲಿ 46% ಸಾರಜನಕ ಅಂಶ ಇರುತ್ತೆ ಅಂತಕ್ಕಂಥದ್ದು. ಅಂದ್ರೆ 2.17 ರೇಷಿಯೋದಲ್ಲಿ ಹೆಚ್ಚಳವಾಗಿ ಹಾಕಿದ್ರೆ ಪ್ರತಿ 100 ಕೆಜಿನಲ್ಲಿ 46% ಅಂತಂದ್ರೆ 46 ಕೆಜಿ ಸಾರಜನಕ ಪೂರೈಕೆ ಆಯ್ತು ಅಂತ ಹೇಳಿ. ಅಂದ್ರೆ ನಾವು ಇಲ್ಲಿ 40 ಪ್ರಮಾಣ ಸಾರಜನಕವನ್ನ ಒಂದು ಎಕರೆ ಭತ್ತಕ್ಕೆ ಪೂರೈಕೆ ಮಾಡ್ತೀವಿ ಅಂತಂದ್ರೆ 2.17 ಪಟ್ಟು, ಅಂದ್ರೆ 46 ಇಂಟು 2.17 ಅಂದ್ರೆ 86 ಕೆಜಿ ವಷ್ಟು ಯೂರಿಯಾನ ಬಳಸಿದ್ರೆ ಅಲ್ಲಿ ಸಾರಜನಕ ಪೂರೈಕೆ ಆದಂಗೆ ಆಗುತ್ತೆ ಅಂತ. ಅದೇ ರೀತಿ ಪೊಟ್ಯಾಶ್ ನ ಬಳಸ್ತೀವಿ ಅನ್ನೋದಾದ್ರೆ ಅದು 1.6% ಅಷ್ಟು ನಾವು ಹೆಚ್ಚಳವಾಗಿ ಹಾಕಬೇಕಾಗುತ್ತೆ. ಅದು MOP ಗೊಬ್ಬರದಲ್ಲಿ, ಮ್ಯೂರೇಟ್ ಆಫ್ ಪೊಟ್ಯಾಶ್ ಗೊಬ್ಬರದಲ್ಲಿ 60% ಪೊಟ್ಯಾಶ್ ಇರೋದ್ರಿಂದ ಅಂದ್ರೆ 1.6% ಅಷ್ಟು ಹೆಚ್ಚಳವಾಗಿ ಈ ಪೊಟ್ಯಾಶ್ ಗೊಬ್ಬರವನ್ನು ಹಾಕಿದ್ರೆ ಅಲ್ಲಿಗೆ ನಮಗೆ ಈ ಒಂದು ಪೊಟ್ಯಾಷಿಯಂನ 20 ಭಾಗ ಪೂರೈಕೆ ಮಾಡ್ದಂಗಾಗುತ್ತೆ. ಅಂತಂದ್ರೆ 20 ಇಂಟು 1.6 ಪ್ರಮಾಣದಲ್ಲಿ 32 ಕೆಜಿ ಮ್ಯೂರೇಟ್ ಆಫ್ ಪೊಟ್ಯಾಶ್ ಗೊಬ್ಬರನ ಹಾಕಿದ್ರೆ 20 ಕೆಜಿ ಪೊಟ್ಯಾಶ್ ಅಂಶವನ್ನ ಬಳಕೆಯಿಂದ ಪೂರೈಕೆ ಮಾಡ್ದಂಗಾಗುತ್ತೆ. ಅದೇ ರೀತಿ DAP ಗೊಬ್ಬರದಲ್ಲಿ 1846 18 ಪ್ರಮಾಣ ಸಾರಜನಕ ಮತ್ತೆ 46 ಪ್ರಮಾಣ ಫಾಸ್ಫರಸ್ ಇರೋದ್ರಿಂದ 20% ಫಾಸ್ಫರಸ್ನ ಪೂರೈಕೆ ಮಾಡ್ತೀವಿ ಅನ್ನೋದಾದ್ರೆ ನಾವು 43 ಕೆಜಿ DAP ಗೊಬ್ಬರ ಹಾಕಿದ್ರೆ 20 ಕೆಜಿ ಫಾಸ್ಫರಸ್ನ ಗಿಡಕ್ಕೆ ಪೂರೈಕೆ ಮಾಡ್ದಂಗಾಗುತ್ತೆ. ಇದು ಒಂದು ಬೆಳೆಗೆ ಅಂತಲ್ಲ, ಪ್ರತಿ ಬೆಳೆಗೂ ಕೂಡ ಈ ಒಂದು NPK ಅಂಶದಲ್ಲಿ ಎಷ್ಟು ಗೊಬ್ಬರವನ್ನ ಪೂರೈಕೆ ಮಾಡಬೇಕು ಅಂತ ತಿಳಿಸಿರ್ತಾರೆ. ಇದು ನೇರ ಗೊಬ್ಬರಗಳಲ್ಲಿ ಇಷ್ಟಿಷ್ಟು ಪ್ರಮಾಣದಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಸಿಗುತ್ತೆ ಅಂತಕ್ಕಂಥದ್ದು ಇರುತ್ತೆ. ಇನ್ನು ಎಲ್ಲ ಕಾಂಪ್ಲೆಕ್ಸ್ ಗೊಬ್ಬರಗಳಲ್ಲಿ ಅಥವಾ ಮಿಕ್ಸ್ಡ್ ಫರ್ಟಿಲೈಸರ್ಗಳಲ್ಲಿ ನೇರವಾಗಿ ಒಂದು ಪ್ರತಿ ಚೀಲದಲ್ಲಿ ಇಷ್ಟೇ ಪ್ರಮಾಣ ಅಂತಕ್ಕಂಥದ್ದು ನಮೂದು ಮಾಡಿರ್ತಾರೆ. ಅಂದ್ರೆ ಉದಾಹರಣೆ 15-15-15 ಅಂತಕ್ಕಂಥ ಗೊಬ್ಬರದಲ್ಲಿ ಅದರ ಅರ್ಥ 50 ಕೆಜಿ ಗೊಬ್ಬರ ಇದ್ರೆ ಅದರಲ್ಲಿ 7.5 ಕೆಜಿ ಸಾರಜನಕ, ರಂಜಕ, ಪೊಟ್ಯಾಶ್ ಅಂತಕ್ಕಂಥದ್ದು ಅಂದ್ರೆ ಅರ್ಧ ಪಟ್ಟು ಇರುತ್ತೆ ಅಂತ. ಅಂದ್ರೆ 100 ಕೆಜಿಗೆ 15-15-15 ಈ ಒಂದು ಸಾರಜನಕ, ರಂಜಕ, ಪೊಟ್ಯಾಶ್ ಇರತಕ್ಕಂಥದ್ದು. ಇನ್ನು ಲಘು ಪೋಷಕಾಂಶಗಳಲ್ಲೂ ಕೂಡ ಅದೇ ಒಂದು ಬಗೆನಲ್ಲಿ ಮೆನ್ಷನ್ ಆಗಿರುತ್ತೆ. ಅಂದ್ರೆ ಉದಾಹರಣೆ ಜಿಂಕ್ ಸಲ್ಫೇಟ್ ಅಂತ ತಗೊಂಡ್ರೆ ಜಿಂಕ್ ಸಲ್ಫೇಟ್ ನಲ್ಲಿ 21% ಸತು ಇರುತ್ತೆ. ಅಂದ್ರೆ ಒಂದು ಉದಾಹರಣೆ ಒಂದು ಬ್ಯಾಗ್ ಇದ್ರೆ ಅದರಲ್ಲಿ 1.05% ಸತುವಿನ ಪ್ರಮಾಣ ಇರುತ್ತೆ ಅಂತಕ್ಕಂಥದ್ದು ಅರ್ಥ. ಈ ಬೋರಾನ್ ಅಂತಕ್ಕಂಥದ್ದು ಸರಿಸುಮಾರು 10% ಇರುತ್ತೆ. ಅಂದ್ರೆ 2 ಕೆಜಿನಲ್ಲಿ 200 ಗ್ರಾಮ್ ಅಷ್ಟು ಬೋರಾನ್ ಅಂತಕ್ಕಂಥದ್ದು ಅಂಶ ಈ ಬೋರಾಕ್ಸ್ ಅಂತ ಇರುತ್ತೆ. ಅದನ್ನ ಮಾಡಿದ್ರೆ ಅಷ್ಟು ಮೀಟ್ ಔಟ್ ಆಗುತ್ತೆ ಅಂತ ಹೇಳಿ. ಇನ್ನ ಕ್ಯಾಲ್ಸಿಯಂ ಲೈಮ್ ಅಂತ ಏನು ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಈ ಒಂದು ಕೃಷಿ ಸುಣ್ಣ ಅಂತ ಏನು ಮಾಡ್ತೇವೆ ಅದರಲ್ಲಿ ಸರಿಸುಮಾರು 35-38 ಭಾಗ ಈ ಸುಣ್ಣದ ಅಂಶ. ಆಮೇಲೆ 1% ಕಡಿಮೆ ಪ್ರಮಾಣದಲ್ಲಿ ಮೆಗ್ನೀಷಿಯಂ ಇರತಕ್ಕಂಥದ್ದು ಇರುತ್ತೆ. ಇನ್ನು ಡೋಲೋಮೈಟ್ ನಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಕಾರ್ಬೋನೇಟ್ ಅಂತ ಏನು ಕರಿತೇವೆ ಅದರಲ್ಲಿ ಕ್ಯಾಲ್ಸಿಯಂ ಅಂಶ 20-24% ಅಷ್ಟು ಈ ಒಂದು ಕ್ಯಾಲ್ಸಿಯಂ ಅಂಶ ಇದ್ರೆ 10-14% ಮೆಗ್ನೀಷಿಯಂ ಅಂಶ ಇರುತ್ತೆ. ಇನ್ನು ಜಿಪ್ಸಮ್ ಅಂತಕ್ಕಂಥ ಮಣ್ಣು ವರ್ಧಕದಲ್ಲಿ ಸರಿಸುಮಾರು 20-23% ಕ್ಯಾಲ್ಸಿಯಮು ಮತ್ತೆ 15-18% ಅಷ್ಟು ಸಲ್ಫರ್ ಗೊಬ್ಬರ ಈ ರೀತಿ ಪೂರೈಕೆ ಆಗುತ್ತೆ. ಯಾವ್ಯಾವ ಬೆಳೆಗಳಿಗೆ ಯಾವ್ಯಾವ ಪ್ರಮಾಣದಲ್ಲಿ ಈ ಒಂದು ಲಘು ಪೋಷಕಾಂಶ ಮತ್ತೆ ಈ ಒಂದು ಪ್ರಮುಖ ಪೋಷಕಾಂಶಗಳ ಬೇಕು ಮತ್ತೆ ಆ ಚೀಲದ ಮೇಲೆ ಅಥವಾ ಏನಿರುತ್ತೆ ಮತ್ತೆ ಅದರದ್ದು ಆಧಾರದ ಮೇಲೆ ಇಷ್ಟೇ ಪ್ರಮಾಣದಲ್ಲಿ ಅವನ್ನ ಬಳಸಬೇಕು ಅಂತಕ್ಕಂಥದ್ದು ಸೂಕ್ತ. ನಾವು ಈ ಪೋಷಕಾಂಶಗಳನ್ನು ಯಾವ ರೀತಿ ಬಳಸಬೇಕು ಅನ್ನೋ ವಿಚಾರವನ್ನು ತಿಳಿಸಿರಲ್ಲ ಸರ್. ಈಗ ನಮ್ಮ ಮಣ್ಣಿನಲ್ಲಿ ಈ ಪೋಷಕಾಂಶಗಳ ಕೊರತೆಯನ್ನು ಗಮನಿಸಬಹುದಾ? ಮಣ್ಣಿನಲ್ಲಿ ನೇರವಾಗಿ ನಮ್ಮ ಪೋಷಕಾಂಶಗಳ ಕೊರತೆಯನ್ನು ಅಥವಾ ಎಷ್ಟಿದೆ ಅಂತಕ್ಕಂಥದ್ದನ್ನ ಮಣ್ಣಿನ ಟೆಸ್ಟಿನ ಮೇಲೆ ಅಷ್ಟೇ ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯ, ಮಣ್ಣು ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಆದರೆ ಮಣ್ಣಿನಲ್ಲಿ ಈ ಪೋಷಕಾಂಶಗಳ ಕೊರತೆ ಇದೆ ಅಂತಕ್ಕಂಥದ್ದನ್ನ ಗಿಡ ಮಾತಾಡುತ್ತೆ. ಗಿಡ ಯಾವ ರೀತಿ ಮಾತಾಡುತ್ತೆ ಅಂತಂದ್ರೆ ತನ್ನ ಎಲೆಗಳು, ಕಾಂಡಗಳ ಮುಖಾಂತರ ಯಾವುದೆಲ್ಲ ಪೋಷಕಾಂಶಗಳ ಕೊರತೆ ಇದೆ ಅಂತಕ್ಕಂಥದ್ದನ್ನ ತೋರ್ಪಡಿಸುತ್ತೆ. ಆದರೆ ತೋರ್ಪಡಿಸ್ಬೇಕಾದ್ರೆ ಬಹುತೇಕವಾಗಿ ನಮಗೆ ಏನು ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರೆ ಸಸ್ಯಕ್ಕೆ ಇರ್ತಕ್ಕಂಥ ಕಾಯಿಲೆಗಳಿಗೂ ಪೋಷಕಾಂಶಗಳ ಕೊರತೆಗೂ ನೇರವಾಗಿ ಒಂದಿಷ್ಟು ಕನ್ಫ್ಯೂಷನ್ ಆಗ್ತಕ್ಕಂಥದ್ದು ಇರುತ್ತೆ. ಈಗ ವೈರಲ್ ಕಾಯಿಲೆಗಳು ಯಾವ ರೀತಿ ಕಾಣುತ್ತೆ ಅದೇ ರೀತಿ ಕೊರತೆಗೂ ಕೂಡ ಆ ಒಂದು ಹೋಲಿಕೆ ಆಗುತ್ತೆ. ಈ ನಿಟ್ಟಿನಲ್ಲಿ ಬಹಳ ಸೂಕ್ಷ್ಮವಾಗಿ ಪೋಷಕಾಂಶಗಳ ಕೊರತೆ ಏನು ಅಂತಕ್ಕಂಥದ್ದನ್ನ ಕಂಡುಕೊಳ್ಳದಲ್ಲೇ ಅನಾವಶ್ಯಕವಾಗಿ ಕಾಯಿಲೆ ಅಂತಕ್ಕಂಥದ್ದನ್ನ ಸ್ಪ್ರೇ ಮಾಡೋದು ಅಥವಾ ಕಾಯಿಲೆ ಕೊರತೆಗಳನ್ನ ಏನು ಸಮಸ್ಯೆ ಇದೆ ಅಥವಾ ರೋಗ ಲಕ್ಷಣಗಳನ್ನ ಕಂಡುಕೊಳ್ಳದಲ್ಲೇ ಪೋಷಕಾಂಶಗಳ ಕೊರತೆ ಇದೆ ಅಂತಕ್ಕಂಥದ್ದನ್ನ ನಾವು ಸ್ಪ್ರೇ ಮಾಡ್ತಕ್ಕಂಥದ್ದು ಬಹಳ ತಪ್ಪು. ಈ ನಿಟ್ಟಿನಲ್ಲಿ ನಾವು ಬಹಳ ಸರಳವಾಗಿ ಪೋಷಕಾಂಶಗಳ ಕೊರತೆ ಹೇಗಾಗುತ್ತೆ ಅನ್ನೋದಾದ್ರೆ
ಯಾವುದೆಲ್ಲ ಪೋಷಕಾಂಶಗಳು ಮೂವ್ಮೆಂಟ್ ಆಗುತ್ತೆ ಅಂತಕ್ಕಂಥದ್ದು, ಅಂದರೆ ಎಲೆಯಿಂದ ಎಲೆಗೆ ಹೋಗೋದ್ರಿಂದ ಅದು ಕೊರತೆ ಆದ ಹಾಗೆ ಈ ಒಂದು ಸಾರಜನಕ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಫಾಸ್ಫರಸ್, ಕ್ಲೋರಿನ್, ಸೋಡಿಯಂ, ಜಿಂಕ್ ಅಂತ ಅಂಶಗಳು ಇವು ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ಹೋಗೋದ್ರಿಂದ ಆ ಕೊರತೆ ಲಕ್ಷಣಗಳು ಪ್ರಥಮವಾಗಿ ಈ ಒಂದು ಹಳೆ ಎಲೆಗಳಲ್ಲಿ, ಓಲ್ಡ್ ಲೀವ್ಸ್ ಅಥವಾ ಗಿಡದ ಬುಡದಲ್ಲಿ ಇರ್ತಕ್ಕಂಥ ಎಲೆಗಳು ಅಥವಾ ಟೊಂಗೆ ಅಥವಾ ಕೊಂಬೆಯ ಒಂದು ಬುಡದಲ್ಲಿ ಇರ್ತಕ್ಕಂಥ ಓಲ್ಡ್ ಲೀವ್ಸ್ ಅಲ್ಲಿ ಪ್ರಮುಖವಾಗಿ ಕಾಣುತ್ತೆ. ಇನ್ನು ಉಳಿದಂತೆ ಪೋಷಕಾಂಶಗಳು ಏನಿರುತ್ತೆ, ಏನು ಮೊಬೈಲ್ ಅಥವಾ ರೇರ್ಲಿ ಮೊಬೈಲ್, ಅವು ಎಲ್ಲ ಈ ಯಂಗ್ ಲೀವ್ಸ್ ಅಥವಾ ಈ ಒಂದು ಎಳೆ ಎಲೆಗಳಲ್ಲಿ ಈ ಲಕ್ಷಣಗಳು ಗೋಚರಿಸ್ತವೆ. ಇದರಲ್ಲಿ ಒಂದೊಂದು ಸರಳವಾಗಿ ತಿಳ್ಕೋಬೇಕು ಅಂತಂದರೆ, ಸಾರಜನಕ ಕೊರತೆ ಇತ್ತು ಅಂತಂದರೆ ಈ ಹಳೆ ಎಲೆಗಳು ಅಥವಾ ಓಲ್ಡ್ ಲೀವ್ಸ್ ಏನಿರುತ್ತೆ ಅದು ಹಳದಿ ಬಣ್ಣಕ್ಕೆ ತಿರುಗತಕ್ಕಂಥದ್ದು, ಇದು ವ್ಯತ್ಯಾಸವಾಗುತ್ತೆ. ಹಳದಿ ಬಣ್ಣಕ್ಕೆ ತಿರುಗಿ ಕಲರ್ನ ಚೇಂಜ್ ಆಗಿ ಯೆಲ್ಲೋ ಕಲರು ಅಥವಾ ತುಂಬ ಪೇಲ್ ಗ್ರೀನ್ ಕಲರ್ ಆಗುತ್ತೆ. ಇದು ಹಳದಿ ಇದೆ ಅಂತಂದರೆ ತುದಿ ಎಲೆಗಳು ಮತ್ತೆ ಸ್ವಲ್ಪ ಪೇಲ್ ಗ್ರೀನ್ ಕಲರ್, ತಿಳಿ ಹಸಿರು ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಇದು ಸಾರಜನಕ ಕೊರತೆ ಆದರೆ. ಇನ್ನು ಸಲ್ಫರ್, ರಂಜಕದ ಕೊರತೆ ಆದರೆ ಇಲ್ಲಿ ತಳಭಾಗದ ಎಲೆಗಳು ಪರ್ಪಲ್ ಕಲರ್ಗೆ ಟರ್ನ್ ಆಗ್ತಾ ಇರುತ್ತೆ. ಸಾರಜನಕನೂ ಕೂಡ ಪರ್ಪಲ್ ಕಲರ್ ಟರ್ನ್ ಆಗುತ್ತೆ. ಇವೆರಡರಲ್ಲಿ ಏನಂತಾರೆ, ಸಾರಜನಕದಲ್ಲಿ ಆಂಥೋಕ್ಸೈನಿನ್ ಅಂತ ಇನ್ನೊಂದು ಪಿಗ್ಮೆಂಟು ಅದೇ ಕಲರ್ನ ಹೋಲಿಕೆ ಆಗಿ ಉತ್ಪತ್ತಿ ಆದರೆ ಇದರಲ್ಲಿ ಕೊರತೆ ಮುಖಾಂತರ ಆ ಒಂದು ಪರ್ಪಲ್ ಕಲರು ಕೊರತೆ ಮುಖಾಂತರ ನಮಗೆ ಗೋಚರಿಸುತ್ತೆ. ಆವಾಗ ನಮಗೆ ಈ ಕೊರತೆ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದು ಫಾಸ್ಫರಸ್ ಅಲ್ಲಿ. ಇನ್ನು ಸಲ್ಫರ್ ಕೊರತೆನಲ್ಲಿ ಈ ಚಿಗುರೆಲೆಗಳೇನಿದೆ, ಯಂಗರ್ ಲೀವ್ಸ್ ಅಂತ ಏನು ಕರಿತೇವೆ, ಅಲ್ಲಿ ಕೊರತೆ ಕಾಣುತ್ತೆ. ಯಾಕೆಂದ್ರೆ ಇದು ಇಮ್ಮೊಬೈಲ್ ಇರೋದ್ರಿಂದ ಈ ಅಂಶಗಳು ಗಿಡದಿಂದ ಗಿಡಕ್ಕೆ ಹೋಗಲೇ ಇರತಕ್ಕಂಥ ಅಂಶಗಳು ಹೇಳಿದೆ. ಈ ಸಲ್ಫರ್ ಕೂಡ ಇಮ್ಮೊಬೈಲ್ ಗುಂಪು ಬಂದಂತ ಪೋಷಕಾಂಶ ಆಗಿರೋದ್ರಿಂದ ಇಲ್ಲಿ ಹೊಸ ಎಲೆಗಳಲ್ಲಿ ಅಥವಾ ಚಿಗುರಿನ ಎಲೆಗಳಲ್ಲಿ ಇದರ ಕೊರತೆ ಎದ್ದು ಕಾಣುತ್ತೆ. ಅಂದ್ರೆ ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತಕ್ಕಂಥ ಎಲೆಗಳನ್ನ ಕಾಣುತ್ತೆ. ಇನ್ನು ಸಿಲಿಕಾನ್ ಅಂತಕ್ಕಂಥದ್ದು ಕೊರತೆ ಇದ್ರೆ ಸಸ್ಯ ಅಥವಾ ಗಿಡ ಬಾಡೋದು, ಬಗ್ಗದು, ಈ ರೀತಿ ಸಸೆಪ್ಟಬಲ್ ಆಗ್ತಕ್ಕಂಥದ್ದನ್ನ ಕಾಣುತ್ತೆ. ಮತ್ತೆ ಫಂಗಲ್ ಇನ್ಸ್ಪೆಕ್ಷನ್ ಕೂಡ ಸಪೋರ್ಟ್ ಆಗುತ್ತೆ ಈ ಸಿಲಿಕಾನ್ ಕೊರತೆ ಇದ್ರೆ. ಈಗೆಲ್ಲ ಬೇರೆ ಬೇರೆ ಸಮಸ್ಯೆ ಏನು ಗಿಡಗಳಿಗಿದೆ, ಸಿಲಿಕಾನ್ ಎಲ್ಲಿ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ರಾಗಿ ಇರ್ಬೋದು, ಜೋಳ ಇರ್ಬೋದು, ಭತ್ತ ಇರ್ಬೋದು, ಇಂಥ ಬೆಳೆಗಳಲ್ಲಿ ಸಿಲಿಕಾನ್ ಇದ್ರೆ ಈ ಲಾರ್ಜಿಂಗ್ ಆಗೋದಷ್ಟೇ ಅಲ್ಲ ತಡೆಯೋದು, ಈ ಒಂದು ಫಂಗಲ್ ಇನ್ಸ್ಪೆಕ್ಷನ್ ಕೂಡ ಅವಾಯ್ಡ್ ಆಗಿ ಸಪೋರ್ಟ್ ಆಗುತ್ತೆ. ಅದರಲ್ಲೂ ಈ ಸಿಲಿಕಾನ್, ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಇವು ಈ ಇನ್ಫೆಕ್ಷನ್ ಅವಾಯ್ಡ್ ಮಾಡೋದಕ್ಕೆ ಇರ್ತಕ್ಕಂಥ ಪ್ರಮುಖ ಪೋಷಕಾಂಶಗಳು ಕೂಡ ಹೌದು. ನೆಕ್ಸ್ಟ್ ಬೋರಾನ್ ಕೊರತೆನಲ್ಲಿ ನಾವು ಗಮನಿಸೋದಾದ್ರೆ, ಬೋರಾನ್ನಲ್ಲಿ ಒಂದು ವಿಶೇಷ ಅಂದರೆ ಇದು ಭ್ರೂಣವನ್ನ ಪರಿವರ್ತನೆ ಮಾಡಿ ಬೀಜ ಉತ್ಪತ್ತಿ ಆಗೋದಕ್ಕೆ ಸಪೋರ್ಟ್ ಆಗುತ್ತೆ. ಅಂದ್ರೆ ಸಸ್ಯದ ಎಲೆಗಳು ಉದ್ರೋದನ್ನ ತಡೆಯೋದು ಅಷ್ಟೇ ಅಲ್ಲ, ಈ ಹೂವು ಕಾಯಿ ಆಗತಕ್ಕಂಥ ಪ್ರಕ್ರಿಯೆ ಏನಿದೆಯಲ್ಲ ಅದಕ್ಕೆ ಬೋರಾನ್ ಪ್ರಕ್ರಿಯೆ ಇಲ್ಲ ಅಂತಂದ್ರೆ ಹೂವು ಕಾಯಿ ಆಗೋದನ್ನು ತಡೆಯುತ್ತೆ. ಮತ್ತೆ ಕಾಯಿ ಮತ್ತೆ ಡೆವಲಪ್ ಆಗಬೇಕಲ್ಲ, ಆ ಒಂದು ಹಂತಲೇ ಉದುರು ಹೋಗ್ತಕ್ಕಂಥದ್ದು ಅಥವಾ ಡೆವಲಪ್ ಆಗಿದ್ರು ಕೂಡ ಮತ್ತೆ ಸೀಳ್ ಬಿಡ್ತಕ್ಕಂಥದ್ದು, ಈ ರೀತಿ ಲಕ್ಷಣಗಳು ಇಲ್ಲಿ ಕಾಣುತ್ತೆ. ಹಾಗಾಗಿ ಎಲೆನೂ ಕೂಡ ಉದುರತಕ್ಕಂಥದ್ದು ಪ್ರಕ್ರಿಯೆ ಕಾಣುತ್ತೆ. ಪೊಟ್ಯಾಷಿಯಂ ಕೊರತೆ ಬಂದರೆ ಒಂದು ಎಲೆನ ತುದಿ ಟಿಪ್ಪು ಬರ್ನಿಂಗ್ ಸಿಂಪ್ಟಮ್ ಟೈಪಲ್ಲಿ ಈ ಪೊಟ್ಯಾಷಿಯಂ ಡೆಫಿಷಿಯನ್ಸಿ ಕಾಣುತ್ತೆ. ಈ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಏನಾದ್ರು ಬಂತು ಅಂತಂದರೆ ಅದರಲ್ಲೂ ಕೂಡ ಎಲೆ ಸುಟ್ಟು ರೀತಿ ನೆಕ್ರೋಸಿಸ್ ಸ್ಪಾಟ್ ಟೈಪಲ್ಲಿ ಕ್ಯಾಲ್ಸಿಯಂ ಪ್ರಮಾಣದಲ್ಲಿ ಅಲ್ಲಲ್ಲಿ ಚುಕ್ಕಿ ರೀತಿ ಸುಟ್ಟು ರೀತಿ ಕಾಣುತ್ತೆ. ಇನ್ನು ಮೆಗ್ನೀಷಿಯಂ ಕೊರತೆ ಬಂತು ಅಂತಂದರೆ ಇದು ಲೀಫಿನ ಗೆರೆಗಳಿರುತ್ತಲ್ಲ, ವೈನ್ಸ್ ಅಂತ ಏನು ಕರಿತೇವೆ, ಅದ್ರ ಮಧ್ಯದಲ್ಲಿ ಈ ಒಂದು ಹಳದಿ ಕನ್ವರ್ಟ್ ಆಗ್ತಕ್ಕಂಥದ್ದು, ಹಸಿರು ಎಲೆ ಹಳದಿ ಕನ್ವರ್ಟ್ ಆಗ್ತಕ್ಕಂಥದ್ದು ಕಾಣುತ್ತೆ. ಇನ್ನು ಕ್ಲೋರಿನ್ ಸಮಸ್ಯೆ ಬಂತು ಅಂತಂದರೆ ಇದು ಬ್ರಾಂಜ್ ಕಲರ್, ಕಂಚಿನ ಒಂದು ಬಣ್ಣಕ್ಕೆ ಟರ್ನ್ ಆಗ್ತಕ್ಕಂಥದ್ದು ಕಾಣುತ್ತೆ. ಮತ್ತೆ ಟಿಪ್ಪಲ್ಲಿ ಎಲೆಯ ತುದಿ ಬಗ್ಗಿದ ರೀತಿ ಕಾಣುತ್ತೆ, ಅಂದ್ರೆ ಸಾಮಾನ್ಯ ಆಕಾರ ಇರೋದಿಲ್ಲ, ಮುರ್ಕೊಳ್ಳೋದು ಆ ಟೈಪಲ್ಲಿ ಕಾಣುತ್ತೆ. ಇದನ್ನ ವಿಲ್ಟಿಂಗ್ ಆಫ್ ದಿ ಟಿಪ್ ಸೊರಗ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಮ್ಯಾಂಗನೀಸ್ ಕೊರತೆ ಬಂತು ಅಂತಂದ್ರೆ ಇದು ಕೂಡ ಎಲೆಯ ಗೆರೆಗಳೇನಿರುತ್ತಲ್ಲ, ವೈನ್ಸು, ಅದ್ರ ನಡುವೆ ಒಂದು ಕಪ್ಪಿನ ಸ್ಪಾಟ್ಸ್ ಬರ್ತಕ್ಕಂಥದ್ದು ಮತ್ತೆ ಹಳದಿ ಬಣ್ಣಕ್ಕೆ ಟರ್ನ್ ಆಗ್ತಕ್ಕಂಥದ್ದನ್ನ ಕಾಣ್ತೇವೆ. ಇನ್ನು ಸೋಡಿಯಂ ಕೊರತೆ ಬಂತು ಅಂತಂದರೆ ಅಲ್ಲಿ ಫ್ಲವರ್ ಡ್ರಾಪ್ ಆಗ್ತಕ್ಕಂಥದ್ದು, ಫ್ಲವರಿಂಗ್ ಈ ಬೋರಾನ್ ಯಾವ ಥರ ಇರುತ್ತೆ ಅದೇ ಥರನೇ ಫ್ಲವರಿಂಗ್ ಆಗಲೇ ಇರ್ತಕ್ಕಂಥ ಒಂದು ಕಾಣ್ಬೋದು. ಹಾಗೆಯೇ ನೆಕ್ರೋಟಿಕ್ ಸ್ಪಾಟ್ಸ್ ಕೂಡ, ಅಂದರೆ ಎಲೆ ಮಧ್ಯದಲ್ಲಿ ಚುಕ್ಕಿ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಐರನ್ ಡೆಫಿಷಿಯನ್ಸಿ ಬಂದರೂ ಕೂಡ ಇದನ್ನು ಕೂಡ ಇಂಟರ್ವೈನಲ್ ಕ್ಲೋರಾಸಿಸ್ ಅಂತ ಹೇಳಿ ವೈನ್ ಮಧ್ಯದಲ್ಲಿ ಕ್ಲೋರಾಸಿಸ್ ಕಾಣ್ತೇವೆ. ಇನ್ನು ಜಿಂಕ್ ಕೊರತೆ ಬಂದರೆ ಈ ಗೆಣ್ಣಿದೆಯಲ್ಲ, ಈ ಗೆಣ್ಣಿನ ಅಂತರ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಆವಾಗ ಜಿಂಕ್ ಕೊರತೆ ಇದೆ ಅಂತಕ್ಕಂಥದ್ದು ಪ್ರಮುಖವಾಗಿ ಆಗುತ್ತೆ. ಇನ್ನು ನಿಕ್ಕಲ್ ಕೊರತೆ ಇದ್ರೆ ಅದು ಲೀಫಿನ ತುದಿನಲ್ಲಿ ಈ ನೆಕ್ರಾಟಿಕ್ ಸ್ಪಾಟ್ಸ್, ಬ್ಲಾಕ್ ಚುಕ್ಕಿಗಳು ಬಂದಂಗೆ ಇದನ್ನ ಕಾಣುತ್ತೆ. ಇನ್ನು ಮಾಲಿಬ್ಡಿನ್ ಕೊರತೆ ಇದ್ರೆ ಕೆಲವೊಂದು ಎಲೆ ಉದ್ದವಾಗಿ ಕೋಸ್ಗಳಲ್ಲಿ, ಇಂಥ ಬೆಳೆಗಳಲ್ಲಿ ಎಲ್ಲ ಉದ್ದ ಎಲೆ ರೀತಿ ವಿಫ್ಟೈಲ್ ಅಂತೀವಿ, ಆ ಒಂದು ವಿಫ್ಟೈಲ್ ರೀತಿ
ಒಂದು ಬಾಲದ ರೀತಿಯಲ್ಲಿ ಎಲೆ ಪರಿವರ್ತನೆ ಆಗೋದ್ರ ಜೊತೆಗೆ ಹಳೆ ಎಲೆಗಳಲ್ಲಿ ವೇನ್ಸ್ ನಡುವೆ ಒಂದು ನೆಕ್ರಾಸಿಕ್ ಸ್ಪಾಟ್ಸ್ ಕೂಡ ಗುರುತಾಗ್ತವೆ. ಅಂದ್ರೆ ಬಹುತೇಕ ಚುಕ್ಕೆಗಳು ಮತ್ತೆ ಈ ಎಲೆಗಳ ಬಣ್ಣ ಹಳದಿ ಮತ್ತೆ ತಿಳಿ ಹಸಿರು ಆಗ್ತಕ್ಕಂಥ ಪ್ರಕ್ರಿಯೆಗಳು ಸಾಮಾನ್ಯವಾಗಿರ್ತಕ್ಕಂಥ ಪೋಷಕಾಂಶ ಕೊರತೆ ಲಕ್ಷಣಗಳು. ಈ ರೀತಿಯ ಒಂದು ಅಂಶಗಳನ್ನ ನಾವು ಗಮನಿಸಿಕೊಂಡು ಆ ಒಂದು ಸಸ್ಯದಲ್ಲಿ ಈ ರೀತಿಯ ಪೋಷಕಾಂಶಗಳ ಕೊರತೆ ಆಗಿದೆ ಅನ್ನೋದನ್ನ ನಾವು ಗಮನಿಸಬಹುದು ಅಂತ ಹೇಳ್ತೀರಿ. ಈಗ ಪೋಷಕಾಂಶಗಳನ್ನ ನಮ್ಮ ಕೃಷಿ ಭೂಮಿಯಲ್ಲಿ ಯಾವ ರೀತಿ ನಾವು ಬಳಸಬೇಕು ಅನ್ನೋ ವಿಚಾರವನ್ನ ವಿವರವಾಗಿ ತಿಳಿಸ್ಕೊಟ್ರಿ. ಇನ್ನು ನಾವು ಸಿಂಪರಣೆ ಮೂಲಕ ಯಾವ ರೀತಿ ಈ ಪೋಷಕಾಂಶಗಳನ್ನ ನಮ್ಮ ಕೃಷಿ ಭೂಮಿಗೆ ಅಥವಾ ಬೆಳೆಗಳಿಗೆ ಪೂರೈಕೆನ ಮಾಡಬಹುದು ಅಂತ ತಿಳಿಸ್ಕೊಡಿ. ಖಂಡಿತ. ಈಗ ಪೋಷಕಾಂಶಗಳನ್ನು ನಾವು ನೇರವಾಗಿ ಭೂಮಿಗೆ ಹಾಕ್ತಕ್ಕಂಥದ್ದು ಮತ್ತು ಸಿಂಪರಣೆ ಮಾಡ್ತಕ್ಕಂಥದ್ದು ಬಹಳ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದಾದರೆ, ನಮ್ಮ ಗಿಡಗಳಲ್ಲಿ ಕೆಲವು ಪೋಷಕಾಂಶಗಳು ನೇರವಾಗಿ ಮಣ್ಣಿಂದ ಈ ನಾವು ಮೊಬೈಲ್ ಅಂತ ಅಂದರೆ ಒಂದು ಎಲೆಯಿಂದ ಬೇರಿಂದ ಹೀರಲ್ಪಟ್ಟು ನಂತರ ಶೂಟ್ ಸಿಸ್ಟಮಿಂದ ಎಲೆಯಿಂದ ಎಲೆಗೆ ಈ ಪೋಷಕಾಂಶಗಳು ವರ್ಗಾವಣೆ ಆಗ್ತಾ ಇರ್ತವೆ. ಅಲ್ಲಿ ಪ್ರಮುಖವಾಗಿ ವರ್ಗಾವಣೆಗೊಳ್ತಕ್ಕಂಥ ಪೋಷಕಾಂಶಗಳಲ್ಲಿ ಸಾರಜನಕ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಫಾಸ್ಫರಸ್, ಕ್ಲೋರಿನ್, ಸೋಡಿಯಂ, ಜಿಂಕ್ ಮತ್ತು ಮಾಲಿಬ್ಡಿನಮ್ ಅಂಶಗಳು ಮಣ್ಣಿನಿಂದ ಮತ್ತು ಈ ಒಂದು ಶೂಟ್ ಸಿಸ್ಟಮ್ಗೆ ಕಾಂಡಕ್ಕೆ ಎಲೆಯಿಂದ ಎಲೆಗೆ ಬಹಳ ಸರಳವಾಗಿ ವರ್ಗಾವಣೆಗೊಳ್ತಕ್ಕಂಥ ಮೊಬೈಲ್ ಪೋಷಕಾಂಶ ಅಂತ ಹೇಳ್ತೇವೆ, ಮೊಬಿಲಿಟಿ ಆಗ್ತವೆ ಅಂತಕ್ಕಂಥದ್ದು. ಇನ್ನು ಇಮ್ಮೊಬೈಲ್ ಅಂತಂದರೆ ಸರಿಸುಮಾರು ರಿಲೇಟಿವ್ಲಿ ಇಮ್ಮೊಬೈಲ್ ಅಥವಾ ಒಂದು ಎಲೆಯಿಂದ ಸಂಪೂರ್ಣವಾಗಿ ಇನ್ನೊಂದು ಎಲೆಗೆ ಅಷ್ಟು ಸರಳವಾಗಿ ಕೆಲವು ಪೋಷಕಾಂಶಗಳು ವರ್ಗಾವಣೆಗೊಳ್ಳೋದಿಲ್ಲ. ಅಂಥ ಪೋಷಕಾಂಶಗಳಲ್ಲಿ ಐರನ್, ಬೋರಾನ್ ಮತ್ತು ಕ್ಯಾಲ್ಸಿಯಂ ಅಂತಕ್ಕಂಥ ಪೋಷಕಾಂಶಗಳು ಸುಲಭವಾಗಿ ವರ್ಗಾವಣೆಗೊಳ್ಳೋದಿಲ್ಲ. ರೇರ್ಲಿ ಇಮ್ಮೊಬೈಲ್ ಅಂತ ಕರಿತೇವೆ. ತಡವಾಗಿ ನಿಧಾನವಾಗಿ ಹೋಗ್ತಕ್ಕಂಥದ್ದು. ಇನ್ನ ಕೆಲವು ಜಾಸ್ತಿ ಹೋಗೋದೇ ಇಲ್ಲ, ಅಂದ್ರೆ ಸಲ್ಫರ್ ಮತ್ತೆ ಕಾಪರ್ ಅಂತಕ್ಕಂಥದ್ದು. ಅಂದ್ರೆ ಇಂಥ ಪೋಷಕಾಂಶಗಳನ್ನ ಗಿಡದ ಹೀರಪಲ್ ಕೂಡ ಬಹಳ ಸರಳವಾಗಿ ಭೂಮಿಗೆ ಹಾಕಿದ ತಕ್ಷಣನೇ ಅವು ಆ ಒಂದು ಪ್ರಕ್ರಿಯೆ ಬೇಕಾದಂತ ಸ್ಥಳಗಳಿಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಗಿಡದಲ್ಲಿ ಆಂತರಿಕವಾಗಿ ಸರಳವಾಗಿ ಹೋಗಲ್ಲ, ಇನ್ನೂ ನಿಧಾನ ಅಥವಾ ಇಮ್ಮೊಬೈಲ್ ಅಂತ ಕರೀತಾರೆ, ತುಂಬಾ ಕಷ್ಟ. ಅಂತ ಪೋಷಕಾಂಶಗಳನ್ನ ಬರಲಿಸ್ತೀವಿ ಅನ್ನೋದಾದ್ರೆ ಅವಾಗ ನೇರವಾಗಿ ನಾವು ಎಲೆಗಳಿಗೆ ಸ್ಪ್ರೇ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಅಂದ್ರೆ ಎಲ್ಲ ಪೋಷಕಾಂಶಗಳನ್ನು ಕೂಡ ಸ್ಪ್ರೇ ಮಾಡಬಹುದು, ಆದ್ರೆ ಕೆಲವೊಂದ ಕಡ್ಡಾಯವಾಗಿ ನಾವು ಎಲೆಗೆ ಸಿಂಪಡಣೆ ಮಾಡೋದ್ರಿಂದ ನಮಗೆ ರಿಸಲ್ಟ್ ತ್ವರಿತವಾಗಿ ಸಿಗುತ್ತೆ. ಇನ್ನು ಉಳಿದಂತ ಎಲ್ಲ ಪೋಷಕಾಂಶ ಕೂಡ ಮಣ್ಣಿಗೆ ಹಾಕಿದ್ರೆ ಅವು ಲಭ್ಯ ಪ್ರಮಾಣ ಗಿಡಕ್ಕೆ ಬಳಕೆ ಆಗ್ತಕ್ಕಂಥ ಪ್ರಮಾಣದಲ್ಲಿ ಅಷ್ಟು ನೇರವಾಗಿ ಸಿಗಲ್ಲ. ಅಂದ್ರೆ ತಾವು ಹೇಳ್ತಕ್ಕಂಥದ್ದು, ಈಗ ಕೆಲವೊಂದು ಪೋಷಕಾಂಶಗಳು ಮಣ್ಣಿನಲ್ಲಿ ಇದ್ದು ಅದನ್ನ ಬೇರೆ ಮುಖಾಂತರ ಹೀರ್ಕೊಂಡು ಆದಷ್ಟು ಬೇಗ ಸಸ್ಯದ ಕಾಂಡ ಭಾಗ ಎಲೆ ಭಾಗಗಳಿಗೆ ತಲುಪುತ್ತೆ. ಆದ್ರೆ ಕೆಲವೊಂದು ತಲುಪದೇ ಆಗದೇ ಇರ್ತಕ್ಕಂತಹ ಪೋಷಕಾಂಶಗಳನ್ನ ನಾವು ಸಿಂಪರಣೆ ಮೂಲಕ ಪೂರೈಕೆ ಮಾಡಬೇಕಾಗತ್ತೆ ಅಂತೇಳಿ ಹೇಳ್ತೀರಿ. ಯಾವೆಲ್ಲ ಪೋಷಕಾಂಶಗಳನ್ನ ನಾವು ಸಿಂಪರಣೆ ಮೂಲಕ ಮಾಡಬೇಕಾಗತ್ತೆ? ಲಘು ಪೋಷಕಾಂಶಗಳಲ್ಲಿ ಒಂದು ಚಾಲ್ತಿಲಿರೋ ರೀತಿನಲ್ಲಿ ಸತು, ಬೋರಾನು, ಮೆಗ್ನೀಷಿಯಮ್ಮು, ಆಮೇಲೆ ಐರನ್ನು, ಇವೆಲ್ಲ ಅಂಶಗಳನ್ನ ನಾವು ಸಿಂಪರಣೆಗಳಲ್ಲಿ ಹೆಚ್ಚಿಗೆ ಚಾಲ್ತಿಲಿದೆ. ಈಗ ಇವೆಲ್ಲದೂ ಒಂದು ಪ್ರಮಾಣ ತುಂಬಾ ಮುಖ್ಯ. ಈಗಾಗಲೇ ಲಘು ಪೋಷಕಾಂಶ, ಸೂಕ್ಷ್ಮ ಪೋಷಕಾಂಶ ಬಳಸ್ತಕ್ಕಂಥದ್ದು ಹೇಗೆ ಅಂತಂದ್ರೆ, ಇವು ಸಸ್ಯಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕು ನಿಜ, ಆದ್ರೆ ಇವೇನಾದ್ರು ಯಥೇಚ್ಛವಾಗಿ ಪೋಷಕಾಂಶಗಳನ್ನ ನಾವು ಪೂರೈಕೆ ಮಾಡೋದಾದ್ರೆ ವ್ಯತಿರಿಕ್ತ ಪರಿಣಾಮ ಸಸ್ಯದ ಮೇಲೆ ಬಹಳ ಆಗುತ್ತೆ ಅಂತಕ್ಕಂಥದ್ದು ನಮಗೆ ಇಂಪಾರ್ಟೆಂಟ್. ಅಂದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಸಸ್ಯದ ಮೇಲೆ ಆಗುತ್ತೆ. ಹಾಗಾಗಿ ಇವರ ಬಳಕೆ ಪ್ರಮಾಣ ತುಂಬಾ ಮುಖ್ಯ. ಇವನ್ನೆಲ್ಲನೂ 0.5% ಅಂದ್ರೆ ನಾವು 100 kgಗೆ 500 ಗ್ರಾಮ್, ಅರ್ಧ kg ಅಷ್ಟೇ ಪ್ರಮಾಣದಲ್ಲಿ ಬಳಸಬೇಕಾಗುತ್ತೆ. ಅಂದ್ರೆ ಇವೆಲ್ಲ ಅಷ್ಟು ಕೆಜಿಲಿರಲ್ಲ. ಅಂದ್ರೆ ಈ ಜಿಂಕ್ ಸಲ್ಫೇಟ್ ಅಂತ ತಗೊಂಡ್ರೆ ಅದು ಬಹುತೇಕ 5 ರಿಂದ 10 kg ಪ್ರಮಾಣದಲ್ಲಿ, ಗರಿಷ್ಠ 10 kg ಪ್ರಮಾಣದಲ್ಲಿ 1 ಎಕರೆಗೆ ಬಳಕೆ ಅಂತಕ್ಕಂಥದ್ದಿದೆ. ಅಂದ್ರೆ ಅದನ್ನ 0.5% ಅಂದ್ರೆ 500 ಗ್ರಾಮ್ ಅಷ್ಟೇ ಸಿಂಪರಣೆಗೆ ಸೂಕ್ತ ಇರ್ತಕ್ಕಂಥದ್ದು. ಇನ್ನ ಇದನ್ನ ಫೆರಸ್ ಸಲ್ಫೇಟ್ ಇದ್ರೆ ಅದನ್ನು ಕೂಡ ಒಂದು 5 ಗ್ರಾಮ್ 1 ಲೀಟರ್ ಪ್ರಮಾಣದಲ್ಲಿ 0.5% ಒಂದು ಪ್ರಮಾಣದಲ್ಲಿ ಬಳಸಬೇಕು. ಜಿಂಕ್ ಸಲ್ಫೇಟ್ ಕೂಡ 0.5% ಅಂದ್ರೆ 5 ಗ್ರಾಮ್ 1 ಲೀಟರ್ ಪ್ರಮಾಣದಲ್ಲಿ ಬಳಸಬೇಕು. ಮ್ಯಾಂಗನೀಸ್ ಸಲ್ಫೇಟ್ ಬಳಸಂಗಿದ್ರು ಕೂಡ ಯಥಾ ಪ್ರಮಾಣದಲ್ಲಿ ಬಳಸ್ಕೋಬೇಕು. 5 ಗ್ರಾಮ್ ಪರ್ ಲೀಟರ್ ಪ್ರಮಾಣದಲ್ಲಿ ಬಳಸಬೇಕು, 0.5% ರೀತಿ. ಈ ರೀತಿ ಒಂದು ಸಿಂಪರಣೆಯಿಂದ ಇನ್ನೊಂದು ಸಿಂಪರಣೆಗೆ ಕನಿಷ್ಠ 15 ರಿಂದ 20 ದಿನ ಇರೋ ರೀತಿ, ಅಂತರ ಇರೋ ರೀತಿ ನಾವು ಸಿಂಪರಣೆ ಮಾಡ್ಕೋಬೇಕಾಗುತ್ತೆ. ಮತ್ತೆ ಅದರಲ್ಲೂ ಕೂಡ ಯಾವುದೇ ಪೋಷಕಾಂಶಗಳನ್ನ ಸಿಂಪರಣೆ ಮಾಡ್ಬೇಕಾದ್ರೆ ಬೆಳಿಗ್ಗೆ ಅಥವಾ ಸಂಜೆ ಮಾಡಬೇಕು, ತಂಪಾದ ವಾತಾವರಣ. ಯಾಕೆ ಅಂತಂದ್ರೆ ಈ ಒಂದು ಎಲೆಗಳಲ್ಲಿ ಏನು ಬಾಷ್ಪೀಕರಣ ಕ್ರಿಯೆ ಅಂತ ಕರಿತೇವೆ, ಟ್ರಾನ್ಸ್ಪಿರೇಷನ್ ಪ್ರೊಸೆಸ್ ಅಂತ ಹೇಳಿ, ನಾವು ಸ್ಪ್ರೇ ಮಾಡಿದಾಗ ಈ ಒಂದು ಪೋಷಕಾಂಶಗಳ ಕಣ ಈ ಒಂದು ನೀರಿನ ಜೊತೆ ನಾವು ಸ್ಪ್ರೇ ಮಾಡಿದಾಗ ಪೀಕ್ ಟ್ರಾನ್ಸ್ಪಿರೇಷನ್ನು ಇವೆಲ್ಲ ಇರ್ತಕ್ಕಂಥ ಟೈಮಲ್ಲಿ ನೀರು ಅಲ್ಲಿಂದ ಆವಿಯಾದಾಗ ಈ ಪೋಷಕಾಂಶಗಳು ನೀರಿನ ಜೊತೆನಲ್ಲಿ ಪೋಷಕಾಂಶಗಳು ಸಸ್ಯದ ಒಳಗಡೆ ಹೋಗಲ್ಲ, ಆವಾಗ ಎಲೆ ಮೇಲೆನೆ ಉಳಿಯುತ್ತೆ. ಬಿಸಿಲು ಜಾಸ್ತಿ ಇರೋ ಟೈಮಲ್ಲಿ
ಟ್ರಾನ್ಸ್ಪಿರೇಷನ್ ಆಗ್ಬಿಡುತ್ತೆ, ಸಸ್ಯದಲ್ಲಿ ತೇವಾಂಶ ಇರಲ್ಲ, ಮತ್ತೆ ಸ್ಪ್ರೇ ಮಾಡಿದ್ದ ಮೇಲೆ ಇರ್ತಕ್ಕಂಥ ಎಲೆಗಳಲ್ಲಿ ಆವಿ ಆಗೋಗುತ್ತೆ. ಆವಾಗ ಈ ಒಂದು ಪೋಷಕಾಂಶ ಎಲೆ ಹೀರ್ಕೊಳಕ್ಕಾಗಲ್ಲ, ಎಲೆ ಮೇಲೆ ಇರುತ್ತೆ. ಆವಾಗ ಎಲೆ ಸುಡ್ತಕ್ಕಂಥದಕ್ಕೆ ಸಾಧ್ಯತೆ ಇರುತ್ತೆ, ಒಳಗಡೆಗೂ ಯೂಸ್ ಆಗಲ್ಲ, ಮತ್ತೆ ಸುಡ್ತಕ್ಕಂಥ ಸಾಧ್ಯತೆ ಇರುತ್ತೆ, ಟಾಕ್ಸಿಕ್ ಆಗುತ್ತೆ. ಹಾಗಾಗಿ ಇವನ್ನ ನಾವು ಬೆಳಿಗ್ಗೆ ಅಥವಾ ಸಂಜೆ ಪ್ರಮಾಣದಲ್ಲಿ ಸಿಂಪಡಣೆ ಮಾಡ್ತಕ್ಕಂಥದ್ದು ಸೂಕ್ತ. ಒಟ್ಟಾರೆ ನಾವು ಸಿಂಪರಣೆನ ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರವನ್ನ ತಿಳಿಸಿದ್ರಿ. ಈಗ ನಾವು ಸಾವಯವ ಪದ್ಧತಿ ಮೂಲಕ ಅಥವಾ ಸಾವಯವ ರೂಪದಲ್ಲಿ ಪೋಷಕಾಂಶಗಳನ್ನು ಯಾವ ರೀತಿ ನಮ್ಮ ಭೂಮಿಗೆ ಪೂರೈಕೆ ಮಾಡಬೇಕು ಅಂತ ವಿಚಾರವನ್ನು ತಿಳಿಸ್ಕೊಡಿ. ಬಹಳ ಮುಖ್ಯ. ಈಗ ಸಾವಯವ ಅಂದ ತಕ್ಷಣನೇ ಸಾಮಾನ್ಯವಾಗಿ ಈ ಪೋಷಕಾಂಶಗಳ ಅರಿವಿನಲ್ಲಿ ಸಾವಯವ ಯಾವುದು, ರಾಸಾಯನಿಕ ಯಾವುದು ಅಂತಕ್ಕಂಥದ್ದು ಬಹಳ ಚರ್ಚೆಯಲ್ಲಿರ್ತಕ್ಕಂಥದ್ದು. ವಿಶೇಷವಾಗಿ ಸಾವಯವ ಮತ್ತೆ ರಾಸಾಯನಿಕ ಮೂಲ ಅಂತಕ್ಕಂಥದ್ದನ್ನ ಸಸ್ಯ ಭೇದ ಭಾವ ಮಾಡಲ್ಲ, ಅಂದ್ರೆ ಪೋಷಕಾಂಶ ಅಷ್ಟೇ. ಅಂದ್ರೆ ನಾನು ಆಗ್ಲೇ ಹೇಳಿದೆ, 120 ಎಲಿಮೆಂಟ್ಸ್ ಅಲ್ಲೂ ಕೂಡ ಈ ಪೋಷಕಾಂಶಗಳು ಕೂಡ ಒಂದು ಮಣ್ಣಲ್ಲಿ ಸಿಗ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಅಲ್ಲೂ ಕೂಡ ಈ ಪೋಷಕಾಂಶಗಳು ಕೂಡ ಒಂದಾಗಿದ್ದಾವೆ. 19ರಲ್ಲಿ 3 ಹೋದ್ರೆ ಇನ್ನು 16 ಪೋಷಕಾಂಶಗಳು ಏನು ನೇರವಾಗಿ ಮಣ್ಣಿನ ಮುಖಾಂತರ ಹೀರಲ್ಪಡುತ್ತೆ, ಅದರಲ್ಲಿ ಅದು ಎಲಿಮೆಂಟ್ಸ್ ರೂಪದಲ್ಲೇ ಬದಲಾವಣೆ ಆಗ್ಬೇಕು. ಅದು ಅಂದ್ರೆ ಸಾವಯವ ಮೂಲದಲ್ಲಿ ಏನಾದ್ರು ಇದ್ರೆ, ಸಾವಯವ ಮೂಲ ಎಲ್ಲಿಗೆ ಬರುತ್ತೆ, ಮಣ್ಣಿನ ಮುಖಾಂತರ ಈ ಒಂದು ಎಲಿಮೆಂಟ್ಸ್ಗಳು, ಈ ಪೋಷಕಾಂಶಗಳು ಗಿಡಗಳಿಗೆ ಬರುತ್ತೆ. ಆ ಗಿಡಗಳ ಮುಖಾಂತರ ನಾವು ಹಸಿರೆಲೆ ಗೊಬ್ಬರ ಅಥವಾ ಈ ಒಂದು ಸೊಪ್ಪು ಸದೆ ಅಥವಾ ಅದೇ ಗಿಡಗಳನ್ನ ಮತ್ತೆ ಭೂಮಿಲೇ ಹೂತು ಬೆಳೆಗಳನ್ನ ಪೋಷಕಾಂಶಗಳ ಪುನರ್ಬಳಕೆ ಮಾಡ್ತೀವಿ ಅಂದ್ರೂ ಕೂಡ ಮಣ್ಣಿನಿಂದ ಹೀರಲ್ಪಟ್ಟಂತ ಈ ಪೋಷಕಾಂಶಗಳು ಮತ್ತೆ ಅವು ತ್ಯಾಜ್ಯವಾಗಿ ಕಣಗಳಾಗಿ ಕನ್ವರ್ಟ್ ಆಗಿ ಗಿಡ ಆ ಒಂದು ಎಲಿಮೆಂಟ್ ಫಾರ್ಮ್ ಅಲ್ಲೇನೆ ಅದು ತಗೊಳುತ್ತೆ. ಬಿಟ್ರೆ ನೇರವಾಗಿ ಅದು ಆರ್ಗ್ಯಾನಿಕ್ ಮತ್ತೆ ಇನ್ಆರ್ಗ್ಯಾನಿಕ್ ಅಂತಕ್ಕಂಥದ್ದನ್ನ ಅದು ಅಬ್ಸಾರ್ಪ್ಷನ್ ಮಾಡಲ್ಲ. ಸೊಪ್ಪುನ ಸದೆನ ಹೇಗೆ ನಾವು ಸಾವಯವ ಅಂತ ಹೇಳಿ ಸೊಪ್ಪು ಸಮೇತ ತಿಂತೀವಿ, ಆ ರೀತಿ ಗಿಡಗಳಲ್ಲಿ ಪೂರ್ಣ ಆಹಾರನ ಸಾವಯವ ರೀತಿನಲ್ಲಿ ಅಥವಾ ಬೇರೆ ರೂಪದಲ್ಲಿ ಅದು ತಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಆ ಎಲ್ಲ ಕ್ರಿಯೆಗಳು ಮತ್ತೆ ಕಣಗಳಾಗಿ ಸಪ್ರೇಟ್ ಈ ಒಂದು ಎಲಿಮೆಂಟ್ಸ್ ಆಗಿ ವಿಭಜನೆಗೊಂಡೇನೆ ಅದು ಸಾವಯವ ಇರಲಿ ಅಥವಾ ರಾಸಾಯನಿಕ ಇರಲಿ. ಹಾಗಾಗಿ ಸಸ್ಯದಲ್ಲಿ ರಾಸಾಯನಿಕ ಮತ್ತೆ ಸಾವಯವ ಅಂತಕ್ಕಂಥದ್ದು ಸಸ್ಯಕ್ಕೆ ಭೇದ ಇಲ್ಲ. ಆದ್ರೆ ಮಣ್ಣಿಗೆ ಸಂಬಂಧಪಟ್ಟಂತೆ ಮಣ್ಣಿನ ರಚನೆ, ಮಣ್ಣಿನ ಕಣಗಳಿಗೆ ಪೂರಕವಾದಂತೆ ಮಣ್ಣಿನಲ್ಲಿ ನಾವು ಈ ಒಂದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತೆ ನೀರನ್ನ ಹಿಡಿತಕ್ಕಂಥ ಶಕ್ತಿನ ಹೆಚ್ಚಿಗೆ ಮಾಡೋದಕ್ಕೆ, ಮತ್ತೆ ಸಾವಯವ ಗೊಬ್ಬರಗಳನ್ನ ಹಿಡಿದಿಟ್ಕೊಳ್ತಕ್ಕಂಥ ಶಕ್ತಿ ಅಥವಾ ಬೇರೆ ಈ ಒಂದು ಪೋಷಕಾಂಶ ಕಣಗಳನ್ನು ಕೂಡ ಮಣ್ಣು ಹಿಡಿದಿರ್ತಕ್ಕಂಥ ಶಕ್ತಿ ಈ ಸಾವಯವ ಗೊಬ್ಬರಗಳನ್ನು ಹಾಕೋದ್ರಿಂದ ಆರ್ಗ್ಯಾನಿಕ್ ಕಾರ್ಬನ್ ಅಂತೇವೆ. ಅದು ಈ ಒಂದು ಸಾವಯವ ಪದಾರ್ಥಗಳನ್ನು ಭೂಮಿಗೆ ಸೇರ್ಪಡೆ ಮಾಡೋದ್ರಿಂದ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆದಾಗೆ ಮಣ್ಣು ಸಡಿಲಿಕವಾಗಿ ಮತ್ತೆ ಈ ಒಂದು ನೀರು ಮತ್ತೆ ಗಾಳಿ ಈ ಒಂದು ಬೇರಿಗೆ ಒದಗೋದಕ್ಕೆ ನಿಟ್ಟಿನಲ್ಲಿ ಮಣ್ಣಿನ ರಚನೆಗೆ ಪೂರಕವಾಗಿದ್ದಾವೆ. ನೇರವಾಗಿ ಸಸ್ಯ ಸಾವಯವ ಮೂಲ ಅಥವಾ ರಾಸಾಯನಿಕ ಮೂಲ ಪೋಷಕಾಂಶ ಸಸ್ಯಕ್ಕೆ ಮುಖ್ಯ ಅಂತಕ್ಕಂಥದ್ದು ಎಲ್ಲೂ ಇಲ್ಲ. ತಾವು ಈಗ ಸಾವಯವ ಪದ್ಧತಿಯ ವಿಚಾರವನ್ನ ಮಾತನಾಡ್ತಾ ವಿವರವಾದಂತಹ ವಿಚಾರವನ್ನ ತಿಳಿಸಿದ್ರಿ. ಈಗ ನಾವು ಸಾವಯವ ಪದ್ಧತಿಯಲ್ಲಿ ಪೋಷಕಾಂಶಗಳನ್ನು ಪೂರೈಕೆ ಮಾಡೋದ್ರಿಂದ ಈ ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನ ಕಡಿಮೆ ಮಾಡಬಹುದಾ ಅಥವಾ ಬಿಟ್ಟೇ ಬಿಡಬಹುದಾ ಅಥವಾ ಕೃಷಿ ಭೂಮಿಯಲ್ಲಿ ಪರಿಣಾಮವನ್ನು ತೋರಿಸುತ್ತೆ ಅನ್ನೋ ವಿಚಾರವನ್ನು ತಿಳಿಸ್ಕೊಡಿ. ಖಂಡಿತ. ಈಗ ಸಾವಯವ ಮೂಲಗಳನ್ನು ಪೋಷಕಾಂಶನ ಬಳಸೋದ್ರಿಂದ ಏನಾಗುತ್ತೆ, ಸಸ್ಯ ತನ್ನ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಇದನ್ನು ಬಳಸ್ಕೊಳ್ಳುತ್ತೆ ಅಂತಕ್ಕಂಥದ್ದು ನಾನು ಹಿಂದಿನ ಈಗ ಮಾಹಿತಿಯಲ್ಲಿ ಹೇಳಿದ ಹಾಗೆ, ಉದಾಹರಣೆ ನಾವು ಸಾವಯವ ಮೂಲವಾಗಿ ದಹಂಚ, ಸನ್ನೆಂಪು ಇರ್ಬೋದು, ಕೌಪಿ ಇರ್ಬೋದು ಅಂದರೆ ಅಲಸಂದೆ, ಕ್ಲಸ್ಟರ್ ಬೀನ್ ಮತ್ತು ಬೇವಿನ ಸೊಪ್ಪು ಇರ್ಬೋದು, ಗ್ಲೈರಿಸಿಡಿಯಾ ಇರ್ಬೋದು, ಇನ್ನು ಅನೇಕ ಒಂದು ಸಾವಯವ ಮೂಲಗಳನ್ನು ನಾವು ಬಳಸ್ತೇವೆ. ಅದರಲ್ಲೂ ಪ್ರಮುಖ ಪೋಷಕಾಂಶಗಳನ್ನು ನಾವು ಪರಿವರ್ತನೆ ಮಾಡೋದಕ್ಕೆ ಅಥವಾ ಬದಲಾವಣೆ ಮಾಡೋದಕ್ಕೆ ಸಾವಯವ ಗೊಬ್ಬರಗಳ ಮುಖಾಂತರ ಇವು ಎಷ್ಟು ಪ್ರಮಾಣದಲ್ಲಿ ಈ ಒಂದು ಪ್ರಮುಖ ಪೋಷಕಾಂಶಗಳನ್ನು ಪೂರೈಸ್ತವೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ಸಸ್ಯಕ್ಕೆ ನಾನು ಆಗಲೇ ಹೇಳಿದೆ 40-20-20 ಉದಾಹರಣೆ ಭತ್ತಕ್ಕೆ ಬೆಳೆಗೆ ಬೇಕು ಅಂದರೆ ಈ ದಹಂಚ ಉದಾಹರಣೆ ಹಾಕಿದರೆ ಅದು ಎಷ್ಟು ಪ್ರಮಾಣದಲ್ಲಿ ಈ ಒಂದು ಸಾರಜನಕ, ರಂಜಕ, ಪೊಟ್ಯಾಷಿಯಂನ ಈ ಸಸ್ಯಗಳಿಗೆ ಒದಗಿಸುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವು ಒಂದು 2 ಎಕ್ಸಾಂಪಲ್ ತಗೊಂಡ್ರೆ, ಈ ದಹಂಚ ಅಂತಕ್ಕಂಥದ್ದು 3.5% ಸಾರಜನಕ, 0.6% ರಂಜಕ ಮತ್ತೆ 1.2% ಅಷ್ಟು ಪೊಟ್ಯಾಶ್ ಒದಗಿಸುತ್ತೆ. ಇನ್ನು ಸನ್ನೆಂಪು 2.3 ಸಾರಜನಕ, 0.5% ರಂಜಕ, 1.8% ಪೊಟ್ಯಾಶ್ನ ಒದಗಿಸುತ್ತೆ. ಅದೇ ಥರನೇ ಅಲಸಂದೆ ತಗೊಂಡ್ರೆ 2.5% ಸಾರಜನಕ, 0.6% ರಂಜಕ ಮತ್ತು 1.3% ಪೊಟ್ಯಾಶ್ನ ಒದಗಿಸುತ್ತೆ. ಅಂದ್ರೆ ಬರೀ ಅಷ್ಟೇ ಒದಗಿಸುತ್ತಾ ಅಂತಕ್ಕಂಥದ್ದು ಬಹಳ ಕ್ವಶನ್. ಹಾಗಾದ್ರೆ ಇದರಿಂದ ಏನು ಗಿಡಕ್ಕೆ ಉಪಯೋಗ ಇಲ್ಲಲ್ಲ, ಈಗ ಬೇರೆದು ಗೊಬ್ಬರ ಆದ್ರೆ ಅದು 50 60 ಹಿಂಗೆಲ್ಲ ಇರುತ್ತಲ್ಲ ಅನ್ನೋದು ನಮಗೆ ಮೈಂಡಿಗೆ ಬಂದ್ಬಿಡುತ್ತೆ. ಆದ್ರೆ ಈಗ ಉದಾಹರಣೆ ಇದು 1 ಟನ್ ಹಾಕ್ತಿವಿ ಅಂತ ಅನ್ಕೊಳ್ಳೋಣ, ಅಂದ್ರೆ 1000 kg ಪ್ರಮಾಣನ ಹಾಕ್ತಿವಿ ಅಂತ ಅನ್ಕೊಳ್ಳೋಣ.
1000 kg ದಹೆಂಚದಲ್ಲಿ 3.5% ಸಾರಜನಕ ಅಂತಂದ್ರೆ 35 kg ಸಾರಜನಕ ಮೀಟೌಟ್ ಆಯ್ತು. ಹೌದು, ನೇರವಾಗಿ ಸಾರಜನಕ ಅಂಶ ಅದಕ್ಕೆ ಸಿಕ್ತು. ಹೌದು. ರಂಜಕ 0.6% ಅಂದ್ರೆ 6 kg ರಂಜಕ ಅಂಶವನ್ನ ಭೂಮಿಗೆ ಕೊಟ್ಟಂಗಾಯ್ತು. ಇನ್ನ 1.62% ಅಷ್ಟು ಪೊಟ್ಯಾಷಿಯಂ ಅಂತಂದ್ರೆ 12 kg ಪೊಟ್ಯಾಷಿಯಂನ ಕೊಟ್ಟಂಗಾಯ್ತು. ಅದೇ ರೀತಿ ಅಲಸಂದೆ ತಗೊಂಡ್ರೆ 25 kg ಸಾರಜನಕ ಅಂಶವನ್ನ ಅಲಸಂದೆ ಗಿಡನ ಮರುಬಳಕೆ ಮಾಡೋದ್ರಿಂದ ಸಿಕ್ದಂಗಾಯ್ತು. ಅದೇ ರೀತಿ 1.3 ಅಂದ್ರೆ 12 ರಿಂದ 13 kg ಅಷ್ಟು ಪೊಟ್ಯಾಷಿಯಂನ ಕೊಟ್ಟಂಗಾಯ್ತು. ಇನ್ನ 0.6% ಅಂದ್ರೆ 6 kg ಅಷ್ಟು ರಂಜಕವನ್ನ ಕೊಟ್ಟಂಗಾಯ್ತು. ಅಂದ್ರೆ ಈ ಒಂದು ಪ್ರಮಾಣದಲ್ಲಿ ಈ ಒಂದು ಸಾವಯವ ಪ್ರಮಾಣವನ್ನು ಭೂಮಿಗೆ ಬೆರೆಸೋದ್ರಿಂದ, ಅದೇ ರೀತಿ ಆರ್ಗ್ಯಾನಿಕ್ ಅಂದ ತಕ್ಷಣನೇ ಗಿಡದ ಮೂಲ ಅಲ್ಲ, ಮನುಷ್ಯನ, ಪ್ರಾಣಿಯ ಅಥವಾ ಪಕ್ಷಿಗಳ ನಾನಾ ರೂಪದಲ್ಲೂ ಕೂಡ ಭೂಮಿಗೆ ಮರುಪೂರೈಕೆ ಪೋಷಕಾಂಶಗಳನ್ನ ನಾವು ಮಾಡೋದ್ರಿಂದ ಮಣ್ಣಲ್ಲೂ ಕೂಡ ಆ ಒಂದು ಅಂಶಗಳು ಇರುತ್ತೆ. ಅದರಲ್ಲೂ ನೈಟ್ ಸಾಯಿಲ್, ಮನುಷ್ಯನಿಂದ ಹಿಡಿದು ಎಲ್ಲ ಪ್ರಾಣಿ ತ್ಯಾಜ್ಯದಿಂದ ಪೋಷಕಾಂಶಗಳ ಮರುಪೂರೈಕೆ ಭೂಮಿಗೆ ಆಗ್ತಾ ಇರುತ್ತೆ ನಾನಾ ಬಗೆಯಲ್ಲಿ. ಒಳ್ಳೆಯದು ಸರ್, ಇದುವರೆಗೆ ಬಹಳ ವಿಚಾರಗಳನ್ನು ಪೋಷಕಾಂಶಗಳ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ತಿಳಿಸಿದ್ರಿ. ಇನ್ನು ಈ ಕುರಿತಂತೆ ನಮ್ಮ ಕೃಷಿಕರಿಗೆ ಈ ಪೋಷಕಾಂಶಗಳನ್ನು ಬಳಸುವ ನಿಟ್ಟಿನಲ್ಲಿ ನಿಮ್ಮ ಕಿವಿ ಮಾತು ಏನು ಸರ್? ಪೋಷಕಾಂಶಗಳ ಬಳಸುವ ನಿಟ್ಟಿನಲ್ಲಿ ಬಹುತೇಕ ರೈತರು ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಮಣ್ಣು ಪರೀಕ್ಷೆ ಬಹಳ ಮುಖ್ಯ. ಹೌದು. ಮತ್ತೆ ಈ ಒಂದು ಸಾಯಿಲ್ pH ಅಂತ ಕರಿತೇವೆ, ಮಣ್ಣಿನ ರಸಸಾರ ಅಂತ ಏನು ಕರಿತೇವೆ, ಅದು ಬಹಳ ಮುಖ್ಯ. ಬಹುತೇಕ ಕೃಷಿ ಮಣ್ಣಿನಲ್ಲಿ 5.5 ರಿಂದ 6.5 ಅಥವಾ ಮಧ್ಯಮ ಅಂದ್ರೆ ನ್ಯೂಟ್ರಲ್ 7 pH ಅಷ್ಟು ರಸಸಾರ ಇರಬೇಕು. ಬಹುತೇಕ ಪೋಷಕಾಂಶಗಳ ಲಭ್ಯತೆ ನಾವು ಗಿಡಕ್ಕೆ ಪೂರೈಕೆ ಮಾಡ್ಬೋದು ನಮ್ಮ ಬೆಳೆಗೆ, ಆದರೆ ಅದು ಮತ್ತೆ ಪುನಃ ಲಭ್ಯತೆ ಆಗಬೇಕು, ಗಿಡ ಬಳಸ್ಕೋಬೇಕು ಅಂತಂದ್ರೆ ಈ ಒಂದು ಮಣ್ಣಿನ ರಸಸಾರ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ನಮ್ದು ಎಷ್ಟೆಲ್ಲ ಪ್ರಮುಖ ಪೋಷಕಾಂಶಗಳು ಮತ್ತೆ ಲಘು ಪೋಷಕಾಂಶಗಳು ಅಥವಾ ಸೂಕ್ಷ್ಮ ಪೋಷಕಾಂಶಗಳು ನಮ್ಮ ಮಣ್ಣಿನಲ್ಲಿ ಇವೆ ಅಂತಕ್ಕಂಥದ್ದನ್ನ ಸಾಯಿಲ್ ಟೆಸ್ಟ್ ಮಾಡಿಸಿ ನಾವು ಬಳಸ್ತಕ್ಕಂಥದ್ದು ಬಹಳ ಮುಖ್ಯ. ಕನಿಷ್ಠ 3 ವರ್ಷಕ್ಕೊಂದ್ಸರಿನಾರು ಕೂಡ ಈ ಲಘು ಪೋಷಕಾಂಶಗಳನ್ನ ನಾವು ಸಾಯಿಲ್ ಟೆಸ್ಟ್ ಬೇಸಿಸ್ ಮೇಲೆ ಪೂರೈಕೆ ಮಾಡಲೇಬೇಕು. ಏಕೆಂತಂದ್ರೆ ಗಿಡ ಅಥವಾ ಬೆಳೆ ಅಂತಂದ್ರೆ ಭೂಮಿಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳನ್ನ ಮೈನಿಂಗ್ ಮಾಡ್ತಕ್ಕಂಥ ಕ್ರಿಯೆಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು. ಅಂದ್ರೆ ಎಲ್ಲ ಖಾಲಿ ಆಗ್ತಾ ಇರುತ್ತೆ ಮಣ್ಣಲ್ಲಿ. ಯಾವ ಪ್ರಮಾಣದಲ್ಲಿ ಖಾಲಿ ಆಗ್ತಾ ಇರುತ್ತೆ ಆ ಪ್ರಮಾಣದಲ್ಲೇ ನಾವು ಮರುಪೂರೈಕೆ ಮಾಡಬೇಕು ಅಂತಂದ್ರೆ ರಾಸಾಯನಿಕ ಇರ್ಬೋದು, ಸಾವಯವ ಇರ್ಬೋದು, ಬೇರೆ ಬೇರೆ ಬಗೆಯಲ್ಲಿ ಅದನ್ನ ಮರುಪೂರೈಕೆ ಮಾಡಲಿಲ್ಲ ಅಂದ್ರೆ ನಾವು ಬೆಳೆನೇ ಬೆಳೆಯಕ್ಕಾಗಲ್ಲ. ಹಾಗಾಗಿ ನಮಗೆ ಯಾವ ಪ್ರಮಾಣದಲ್ಲಿ ಯಾವ ಬೆಳೆ ಈ ಒಂದು ಪೋಷಕಾಂಶಗಳನ್ನ ಭೂಮಿಯಿಂದ ತೆಗೆಯುತ್ತೆ ಅಷ್ಟೇ ಪ್ರಮಾಣದಲ್ಲಿ ಆ ಪೋಷಕಾಂಶಗಳನ್ನ ಪೂರೈಕೆ ಮಾಡಬೇಕು. ಇವೆಲ್ಲ ಪೋಷಕಾಂಶಗಳು ಕೂಡ ಸಸ್ಯದ ನಾನಾ ಕ್ರಿಯೆಗೆ ಉಪಯೋಗ ಆಗಿರೋದ್ರಿಂದ ಇವೆಲ್ಲ ಪೋಷಕಾಂಶಗಳನ್ನು ಕೂಡ ಒಂದು ಹಂತದಲ್ಲಿ ಮತ್ತೆ ಆಯಾ ಪ್ರಮಾಣದಲ್ಲಿ ನಾವು ಇದನ್ನ ಪೂರೈಕೆ ಮಾಡ್ತಕ್ಕಂಥದ್ದು ಅತ್ಯಗತ್ಯ. ಒಳ್ಳೆಯದು ಸರ್, ಕೃಷಿಯಲ್ಲಿ ಪೋಷಕಾಂಶಗಳ ಬಳಕೆ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ರೈತ ಬಾಂಧವರು ತಮ್ಮನ್ನು ಸಂಪರ್ಕ ಮಾಡುವುದು ಹೇಗೆ? ನನ್ನ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ನನ್ನ ದೂರವಾಣಿ ಸಂಖ್ಯೆ 960 60 61 738. ಇನ್ನೊಂದು ಸರಿ ಹೇಳ್ತೇನೆ, 960 60 61 738. ಒಳ್ಳೆಯದು ಸರ್, ಇದುವರೆಗೆ ಕೃಷಿಯಲ್ಲಿ ಪೋಷಕಾಂಶಗಳ ಬಳಕೆ ಕುರಿತಂತೆ ಸುದೀರ್ಘವಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ. ತಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ಪೋಷಕಾಂಶಗಳ ಬಳಕೆ ಈ ಕುರಿತು ಸಕಲೇಶಪುರದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ UM ಪ್ರಕಾಶ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ಗೋರಾ ರವಿಶಂಕರ್. ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಸ್ಯಜನ್ಯ ಕೀಟನಾಶಕಗಳು ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ P. ರಮೇಶ್ ಕುಮಾರ್ ಇವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ರೈತ ಬಾಂಧವರೇ, ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದಂತಹ ಪ್ರಶ್ನೆ, 1 kg ಭತ್ತ ತಯಾರಾಗಲು ಎಷ್ಟು ಲೀಟರ್ ನೀರು ಬೇಕು? ಸರಿಯಾದಂತಹ ಉತ್ತರ 12,500 ಲೀಟರ್ ನೀರು ಬೇಕಾಗುತ್ತೆ. ಪ್ರಶ್ನೆ ಹಾಗೂ ಉತ್ತರವನ್ನು ಗಮನಿಸ್ಕೊಳ್ಳಿ. 1 kg ಭತ್ತ ತಯಾರಾಗಲು ಎಷ್ಟು ಲೀಟರ್ ನೀರು ಬೇಕು ಅಂಥೇಳಿ ನಾವು ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 12,500 ಲೀಟರ್ ನೀರು ಬೇಕಾಗುತ್ತೆ. ತುಂಬ ಜನ ಕೇಳುಗರು ಸ್ವಲ್ಪ ಗೊಂದಲ ಮಾಡಿಕೊಂಡು
2,500 ಅಂತ ಹೇಳಿ ಬರೆದಿದ್ದಾರೆ, ಕೆಲವರು 10,500 ಅಂತ ಬರೆದಿದ್ದಾರೆ, ಇನ್ನು ಕೆಲವರು 500 ಲೀಟರ್ ಸಾಕಾಗುತ್ತೆ ಅಂತ ಹೇಳಿ ಬರೆದಿದ್ದಾರೆ. ಸರಿಯಾದಂತಹ ಉತ್ತರಗಳನ್ನು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಟ್ಟ ಶ್ರೋತೃಗಳ ವಿವರ ಹೀಗಿದೆ. ಚಿಕ್ಕಮಗಳೂರು ತಾಲೂಕು ಚಿಕ್ಕ ಕುರುಬರಹಳ್ಳಿಯ ಸುಜಾತ ದಿವಾಕರ್, ಬೇಲೂರು ತಾಲೂಕು ಗೊರೂರಿನ GB ಈಶ್ವರಪ್ಪ, ಅರಕಲಗೂಡು ತಾಲೂಕು ಕಾರಗಲ್ಲು ಗ್ರಾಮದ R ವೆಂಕಟೇಶ್, ಬೇಲೂರು ತಾಲೂಕು ತೆಂಡೇಕೆರೆಯ TD ತಮ್ಮಣ್ಣಗೌಡ, ಆಲೂರು ತಾಲೂಕು ನಾಕಲಗೋಡಿನ ರವಿ, ಬೇಲೂರು ತಾಲೂಕು ಹೆಬ್ಬಾಳು ಗ್ರಾಮದ ಅನ್ನಪೂರ್ಣ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಹಳ್ಳಿಯ ವರದರಾಜ ಕೆ, ಹಾಸನ ತಾಲೂಕು ಮಡೇನೂರಿನ ಭಾರತಿ, ಆಲೂರು ತಾಲೂಕು ಕವಳಿಕೆರೆಯ KA ವರದರಾಜು ಮತ್ತು ಆಲೂರು ತಾಲೂಕು ಪಾಳ್ಯದ PK ಸುಭಾಷ್. ಸರಿಯಾದಂತಹ ಉತ್ತರವನ್ನು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯಕ್ಕೆ ಬರೆದು ಕಳುಹಿಸಿಕೊಟ್ಟ ಈ ನಮ್ಮೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ಇನ್ನು ಲಾಟರಿ ಮೂಲಕ ಆಯ್ಕೆಯಾದ ಕಳೆದ ಸಂಚಿಕೆಯ ವಿಜೇತರು ಆಲೂರು ತಾಲೂಕು ನಾಕಲಗೂಡು ಗ್ರಾಮದ ರವಿ ಮತ್ತು ಆಲೂರು ತಾಲೂಕು ಪಾಳ್ಯ ಗ್ರಾಮದ PK ಸುಭಾಷ್. ರವಿ ಹಾಗೂ PK ಸುಭಾಷ್ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ: ರಂಜಕದ ಕೊರತೆಯಾದ ಸಸ್ಯದ ತಳಭಾಗದ ಎಲೆಗಳು ಯಾವ ಬಣ್ಣಕ್ಕೆ ತಿರುಗುತ್ತವೆ? ಯಾಕೆಂತಂದರೆ ಇಂದಿನ ಈ ಕಾರ್ಯಕ್ರಮದಲ್ಲಿ UM ಪ್ರಕಾಶ್ ಕುಮಾರ್ ಅವರು ಪೋಷಕಾಂಶಗಳ ಕುರಿತಂತೆ ಮಾಹಿತಿಯನ್ನು ಹಂಚಿಕೊಳ್ಳುವ ಸಂದರ್ಭದಲ್ಲಿ ಯಾವೆಲ್ಲ ಪೋಷಕಾಂಶಗಳ ಕೊರತೆಯಾದಲ್ಲಿ ಅದನ್ನು ನಾವು ಗಮನಿಸಬೇಕಾದಂತಹ ಸೂಕ್ಷ್ಮತೆಯನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಪ್ರಶ್ನೆಯನ್ನು ಮತ್ತೊಮ್ಮೆ ಗಮನಿಸ್ಕೊಳ್ಳಿ. ರಂಜಕದ ಕೊರತೆಯಾದ ಸಸ್ಯದ ತಳಭಾಗದ ಎಲೆಗಳು ಯಾವ ಬಣ್ಣಕ್ಕೆ ತಿರುಗುತ್ತವೆ? ಸರಿಯಾದಂತಹ ಉತ್ತರಗಳನ್ನು ಬರುವ ಸೋಮವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ಕೃಷಿ ಕಂಕಣ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಾಮೆ ರಸ್ತೆ, ಹಾಸನ 573202. ರೈತ ಬಾಂಧವರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಇದುವರೆಗೂ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದವರು ಕೃಷಿ ಇಲಾಖೆ ಹಾಸನ.